पार्थाय प्रतिबोधिताम् भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीम् भगवद्गीते भवद्वेषिणी हरि ओम ಶ್ರೀಮದ್ಭಗವದ್ಗೀತೆಯ 4ನೇ ಅಧ್ಯಾಯದ ಚಿಂತನೆಯಲ್ಲಿ ಇದ್ದೇವೆ. 4ನೇ ಅಧ್ಯಾಯದ ಮುಖ್ಯ ವಿಷಯ ಜ್ಞಾನಯೋಗವೇ ಆಗಿದೆ. ಆದರೂ ಕೂಡ ಅವಾಂತರ ವಿಷಯವಾಗಿ, ಆನುಷಂಗಿಕ ವಿಷಯವಾಗಿ ಈ ಅವತಾರದ ಪ್ರಸ್ತಾಪ ಬಂದಿದೆ. ಅದಕ್ಕೆ ಕಾರಣ ಏನು ಅಂದರೆ, ಗೀತೆಯ ಮಹತ್ವವನ್ನು ಹೇಳುವಾಗ ಭಗವಂತನು ಈ ಜ್ಞಾನವನ್ನ ಸೃಷ್ಟಿಯ ಆದಿಯಲ್ಲಿ ನಾನು ಸೂರ್ಯ ಭಗವಂತನಿಗೆ ಕೊಟ್ಟಿದ್ದೆನು ಅಂತ ಹೇಳಿತು. ಅರ್ಜುನನಿಗೆ ಸಂಶಯ ಮನಸ್ಸಲ್ಲಿ ಉದಯಿಸಿತು. ಕೃಷ್ಣನು ಇತ್ತೀಚಿನವನು, ದ್ವಾಪರ ಯುಗದ ಕೊನೆಯಲ್ಲಿ ಅವತಾರವನ್ನ ಮಾಡಿದಂತಹ ಶ್ರೀಕೃಷ್ಣನು ಆ ಸೃಷ್ಟಿಯ ಆದಿಯಲ್ಲಿ ಆದ ಸೂರ್ಯನಿಗೆ ಜ್ಞಾನವನ್ನು ಹೇಗೆ ಬೋಧಿಸಲಿಕ್ಕೆ ಸಾಧ್ಯವಾಗ್ತದೆ ಎಂಬಂತಹ ಒಂದು ಜಿಜ್ಞಾಸೆ ಅರ್ಜುನನ ಮನಸ್ಸಲ್ಲಿ ಮೂಡಿದ್ದರಿಂದ ಭಗವಂತನು ಅದನ್ನು ಸ್ಪಷ್ಟಪಡಿಸುವುದಕ್ಕಾಗಿ ಅವತಾರ ವಿಷಯವನ್ನು ಎತ್ತುಕೊಂಡಿದ್ದಾನೆ. ಈ ಅವತಾರದ ವಿಷಯ ಪರಿಸಮಾಪ್ತಿಯಾದ ಮೇಲೆ ಮತ್ತೆ ಪುನಃ ಜ್ಞಾನಯೋಗದ ವಿಷಯವೇ ಮುಂದುವರಿಯುತ್ತದೆ. ಅವತಾರ ವಿಷಯವನ್ನು ಹೇಳುವಾಗ ಭಗವಂತ 3 ಮುಖ್ಯ ಸಂಗತಿಗಳನ್ನ ಇಲ್ಲಿ ಪ್ರಸ್ತಾಪಿಸಿದ್ದಾನೆ. ಅವತಾರಕ್ಕೆ ಕಾರಣ, ಅವತಾರದ ಸ್ವರೂಪ ಮತ್ತು ಅವತಾರದ ಉದ್ದೇಶ. ಅವತಾರಕ್ಕೆ ಕಾರಣ ಎಂಬುದನ್ನ 5ನೇ ಶ್ಲೋಕದಲ್ಲಿಯೂ, ಅವತಾರದ ಸ್ವರೂಪವನ್ನ 6ನೇ ಶ್ಲೋಕದಲ್ಲಿಯೂ, ಅವತಾರದ ಉದ್ದೇಶವನ್ನ 7 ಮತ್ತು 8ನೇ ಶ್ಲೋಕದಲ್ಲಿಯೂ ವಿವರಿಸಿದ್ದಾನೆ. ಸಂಕ್ಷಿಪ್ತವಾಗಿ ನೋಡುವುದಾದರೆ, ಅವತಾರ ಮತ್ತು ಜನ್ಮ, ಜೀವರಾಶಿಗಳಿಗೆ ಜನ್ಮ ಅಂತ ಕರೀತಾರೆ. ಭಗವಂತ ಹುಟ್ಟಿದರೆ ಅದಕ್ಕೆ ಅವತಾರ ಅಂತ ಕರೀತಾರೆ. ಅವತಾರಕ್ಕೆ ಕಾರಣ ಸಂಪೂರ್ಣ ಜ್ಞಾನ, ಸರ್ವಜ್ಞತ್ವ. ಆದರೆ ಜೀವದ ಜನ್ಮಕ್ಕೆ ಕಾರಣ ಅಜ್ಞಾನ. ಅಜ್ಞಾನದಿಂದಾಗಿ ತಾನೇ ಸೇರಿಸಿಕೊಂಡಂತಹ ಪಾಪ ಪುಣ್ಯಗಳನ್ನ ಅನುಭವಿಸುವುದಕ್ಕಾಗಿ ನಮಗೆ ಜನ್ಮ ಉಂಟಾಗ್ತದೆ. ಇದು ಕಾರಣ ಭೇದ. ಇನ್ನು ಸ್ವರೂಪ ಭೇದದಲ್ಲಿ ಅವತಾರ ಸ್ವರೂಪನಾದ ಭಗವಂತ ನಿತ್ಯ ಮುಕ್ತನಾಗಿರ್ತಾನೆ, ಆದರೆ ಜೀವನು ಬದ್ಧನಾಗಿರ್ತಾನೆ. ಭಗವಂತನು ಅಸಂಸಾರಿಯಾಗಿಯೇ ಹುಟ್ಟುತ್ತಾನೆ, ಜೀವನು ಸಂಸಾರಿಯಾಗಿ ಹುಟ್ಟುತ್ತಾನೆ. ಆದ್ರಿಂದ ಯಾರಾದರೂ ನಾವು ಅವತಾರ ಹೌದೇ ಅಲ್ವೇ ಅಂತ ಹೇಳೋದಿಕ್ಕೆ ಪ್ರಮಾಣ ಏನಪ್ಪಾ ಅಂತ ಹೇಳಿದ್ರೆ, ಆ ಅವತಾರ ಅಂತ ಕರೆಯಲ್ಪಡುವಂಥದ್ದು ನಿತ್ಯ ಜ್ಞಾನದ ಸ್ವರೂಪವನ್ನು ಪಡೆದಿರಬೇಕು. ಹುಟ್ಟುವಾಗಲೇ ಜ್ಞಾನಿಯಾಗಿ ಹುಟ್ಟಬೇಕು. ಹಾಗಿದ್ದರೆ ಮಾತ್ರ ಅದನ್ನ ಅವತಾರ ಅಂತ ಕರೀಬಹುದು. ಅಜ್ಞಾನಿಯಾಗಿ ಜನ್ಮ ತಾಳಿ ತದನಂತರ ಜ್ಞಾನವನ್ನ ಪಡೆದರೆ ಅವನನ್ನ ಜ್ಞಾನಿಗಳ ರೂಪದಲ್ಲಿ ಭಗವಂತನ ಅವತಾರ ಅಂತ ಹೇಳಬಹುದೇ ಹೊರತು ಅವನ ಪೂರ್ಣಾವತಾರ ಎಂಬ ಅರ್ಥದಲ್ಲಿ ಕರೀಲಿಕ್ಕಾಗಲ್ಲ. ನಿತ್ಯ ಅವತಾರ ಅಂತ ಏನ್ ಕರೆದಿದ್ದಾರೆ ಆ ರೀತಿಯಲ್ಲಿ ಅರ್ಥೈಸಬಹುದು. ಆದರೆ ಭಗವಂತನೇ ಸಾಕ್ಷಾತ್ ಅವತಾರ ಮಾಡಿದ್ದಾನೆ ಅಂತ ಹೇಳುವಾಗ ಅವನು ಜ್ಞಾನಿಯಾಗಿಯೇ ಇರಬೇಕಾಗ್ತದೆ. ಇನ್ನು ಅಜ್ಞಾನಿಯಾಗಿದ್ದುಕೊಂಡು ನಾನು ಅವತಾರಿ ಪುರುಷ ಅಂತ ಯಾರಾದ್ರೂ ಹೇಳಿದರೆ ಅದನ್ನ ನಾವು ನಂಬಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಸ್ಪಷ್ಟವಾಗಿ ಭಗವಂತ ಹೇಳಿದ್ದಾನೆ, ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್.
ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ ಅಂತ. ನನ್ನ ಮಾಯಾಶಕ್ತಿಯನ್ನ, ತನ್ನ ಮೂಲ ಪ್ರಕೃತಿಯನ್ನ ನನ್ನ ಹಿಡಿತದಲ್ಲಿಟ್ಟುಕೊಂಡು ಮಾಯಾ ಮಾನುಷ ವೇಷವನ್ನ, ಅಂದ್ರೆ ಮಾಯಾ ಶರೀರವನ್ನ ಧಾರಣೆ ಮಾಡಿಕೊಂಡು ನಾನೇ ಅವತರಿಸಿ ಬರ್ತೇನೆ ಅಂತ. ಆಯಾ ಪ್ರಸಂಗಕ್ಕೆ ಆಯಾ ಶರೀರವನ್ನ ಧಾರಣ ಮಾಡ್ತಾನೆ ಅವನು. ಮರ್ತ್ಯ ಶಿಕ್ಷಣೆಗಾಗಿ ಮರ್ತ್ಯಾವತಾರವನ್ನ ಭಗವಂತ ಮಾಡ್ತಾನೆ. ಹಿರಣ್ಯಕಶಿಪಿಗೆ ಪಾಠ ಕಲಿಸುವುದಕ್ಕಾಗಿ ಭಗವಂತ ಅದೇ ವಿಶಿಷ್ಟ ಅವತಾರವನ್ನ ಮಾಡಿಕೊಂಡು ಬಂದದ್ದನ್ನ ಕಾಣ್ತೇವೆ. ಅಲ್ಲೇನು ತಾಯಿಯ ಗರ್ಭವನ್ನ ಪ್ರವೇಶ ಮಾಡಿದ್ದಿಲ್ಲ, ತದನಂತರ ಅವನು ಹುಟ್ಟಿ ಬೆಳೆದು ಏನೂ ಇಲ್ಲ. ಆ ಕಂಬದಿಂದ ತಕ್ಷಣ ಅವನು ಪ್ರಕಟವಾದಂಥದ್ದು. ಅದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಅವನ ಮಾಯೆ ಸಂಪೂರ್ಣ ಅವನ ಅಧೀನದಲ್ಲಿ ಇರುವುದರಿಂದ ಯಾವ ರೂಪದ ಶರೀರವನ್ನು ಕೂಡ ಬೇಕಾದ್ರೂ ಭಗವಂತ ಧಾರಣೆ ಮಾಡಬಲ್ಲ. ಭಗವಂತನು ಭಕ್ತರ ಇಚ್ಛೆಯನ್ನು ಪೂರ್ತಿಗೊಳಿಸುವುದಕ್ಕಾಗಿ ಯಾವ ರೂಪವನ್ನು ಬೇಕಾದ್ರೂ ಧರಿಸಿಕೊಂಡು ಬರಬಲ್ಲ. ತಾಯಿಯ ರೂಪವನ್ನು ಧರಿಸಿಕೊಂಡು ಬರಬಲ್ಲ, ತಂದೆಯಾಗಿ ಬರಬಲ್ಲ, ಗುರುವಾಗಿ ಬರಬಲ್ಲ. ಯಾವ್ಯಾವ ಭಾವದಲ್ಲಿ ನಾವು ಭಾವಿಸ್ತೇವೋ ಆ ಭಾವದಲ್ಲಿ ಪ್ರಕಟವಾಗುವ ಶಕ್ತಿ ಅವನಿಗಿದೆ. ಅದಕ್ಕೆ ಒಂದು ಕಥೆ ಹೇಳ್ತಾರಲ್ಲ, ಒಬ್ಬ ಪ್ರಾಮಾಣಿಕವಾದ ಭಕ್ತನಿಗೆ ದೇವರನ್ನ ಧ್ಯಾನ ಮಾಡಬೇಕು ಅಂತ ಅನ್ನಿಸ್ತಂತೆ. ಅವನು ದೇವಸ್ಥಾನಕ್ಕೆ ಹೋಗಿ ಅಲ್ಲಿರ್ತಕ್ಕಂತಹ ಅರ್ಚಕರಲ್ಲಿ ಕೇಳ್ಕೊಳ್ತಾನೆ, ನನಗೆ ಯಾವ್ದಾದ್ರೂ ಭಗವಂತನ ರೂಪದ ಧ್ಯಾನಕ್ಕೆ ಉಪದೇಶ ಕೊಡ್ರಿ ಅಂತ. ಅವರಿಗೆ ಸ್ವಲ್ಪ ಕೋಪ ಬಂದು ಎಮ್ಮೆ ಮೇಲೆ ಧ್ಯಾನ ಮಾಡು ಅಂತ ಹೇಳ್ತಾರಂತೆ. ಎಮ್ಮೆಯೇ ದೇವರು ಅಂತ ಧ್ಯಾನ ಮಾಡು ಅಂತ ಹೇಳಿದಂತೆ ಬೈದು. ಇನ್ನು ತುಂಬಾ ಪಾಪ ಇನ್ನೋಸೆಂಟ್, ಮುಗ್ಧ ಸ್ವಭಾವದವನು, ಹೆಚ್ಚು ಯೋಚನೆ ಮಾಡಲೇ ಇಲ್ಲ. ಮನೆಗೆ ಬಂದ, ಎಮ್ಮೆ ರೂಪದಲ್ಲಿ ಧ್ಯಾನ ಮಾಡ್ದ. ಅದಕ್ಕಿರತಕ್ಕಂಥ ದೊಡ್ಡ ದೊಡ್ಡ ಎರಡು ಕೋಡು, ಎಮ್ಮೆ ಮುಖ, ಆ ರೂಪದಲ್ಲೇ ದೇವರಿದ್ದಾನೆ ಅಂತ ಕಲ್ಪಿಸಿಕೊಂಡು ಅವನನ್ನೇ ಭಾವದಿಂದ ಭಜಿಸ್ತಾ ಇದ್ದ. ದೇವರಿಗೆ ಅನ್ನಿಸ್ತಂತೆ, ಈ ಅರ್ಚಕನಿಗೆ ಸ್ವಲ್ಪ ಬುದ್ಧಿ ಕಲಿಸ್ಬೇಕು ತಾನು ಅಂತ. ಒಂದು ದಿನ ಆ ದೇವಸ್ಥಾನದಲ್ಲಿ ರಥೋತ್ಸವ ಇತ್ತಂತೆ. ಅಂದ್ರೆ ಉತ್ಸವ ಮೂರ್ತಿಯನ್ನ ಆ ದೇವಸ್ಥಾನದ ಪ್ರಾಕಾರದ ಸುತ್ತಲೂ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಕ್ರಮ. ಉತ್ಸವ ಮೂರ್ತಿಯನ್ನ ತಲೆ ಮೇಲೆ ಹೊತ್ಕೊಂಡಿದ್ದಾರೆ ಒಬ್ಬರು. ಆ ಮುಖ್ಯ ದ್ವಾರದಿಂದ ಹೊರಗಡೆಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಏನು ಉಪಾಯ ಮಾಡಿದ್ರು ಉತ್ಸವ ಮೂರ್ತಿ ಹೊರಗಡೆಗೆ ಬರ್ತಾ ಇಲ್ಲ. ಆವಾಗ ಈ ಭಕ್ತ ಇದಾನಲ್ಲ, ಎಮ್ಮೆಯ ಹಾಗೆ ಭಗವಂತನನ್ನ ಧ್ಯಾನ ಮಾಡುವ ಭಕ್ತ ಬಂದು ಹೇಳಿದ್ನಂತೆ, ಅಲ್ಲಿ ಕೋಡು ತಡಿತಾ ಇದೆ, ಎಮ್ಮೆ ಕೋಡು ತಡಿತಾ ಇದೆ ಮೇಲೆ, ಸ್ವಲ್ಪ ಅಡ್ಡ ತಿರ್ಗಿಸ್ಕೊಂಡು ತಕೊಂಡ್ ಬನ್ನಿ ಅಂತ ಹೇಳಿದ್ನಂತೆ. ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯ ಅಂತು. ಅವನು ಜೋರಾಗಿ ಹೇಳಿದ್ದ, ಅರ್ಚಕ್ರೆ ನೀವು ಹೇಳಿದ್ರಲ್ಲ ಎಮ್ಮೆ ಹಾಗೆ ಧ್ಯಾನ ಮಾಡ್ಲಿಕ್ಕೆ, ನಾನು ಅದೇ ರೂಪದಲ್ಲೇ ದರ್ಶನ ಮಾಡ್ತಾ ಇದ್ದೇನೆ ದೇವರನ್ನ, ನನ್ನ ಕಣ್ಣಿಗೆ ಕಾಣ್ತಾ ಇದೆ, ಯಾಕೆ ನೀವು ಸ್ವಲ್ಪ ತಗ್ಗಿಸ್ಬಾರ್ದು, ಅದನ್ನ ತಿರ್ಗಿಸ್ಬಾರ್ದು ಅಂತ. ಕೊನೆಗೆ ನೋಡೋಣ ಇವನ ಹೇಳ್ತಿರೋದು ಸೊಳ್ಳೋ ಸತ್ಯವೋ ನೋಡೋಣ ಅಂತ ಸ್ವಲ್ಪ ಬಲ ಬದಿಗೆ ತೀರಿಸ್ಬಿಟ್ಟು ಹೊರಗಡೆಗೆ ಬಂತಂತೆ. ಆವಾಗ ಎಲ್ರೂ ನಮಸ್ಕಾರ ಮಾಡ್ಬಿಟ್ರಂತೆ ಅವನಿಗೆ. ಯಾಕೆಂತ ಹೇಳಿದ್ರೆ ಭಗವಂತನ ಬುದ್ಧಿ ಕಲಿಸಿದ್ದು ಆ ರೀತಿ ಹೇಳ್ಬಾರ್ದು ಅಂತ. ಆದ್ರೆ ಭಗವಂತನಿಗೆ ಶಕ್ತಿ ಇದೆ, ಯಾವ ರೂಪದಲ್ಲಿ ಬೇಕಾದರೂ ಕೂಡ ಭಕ್ತನಿಗೆ ಅನುಗ್ರಹ ಮಾಡುವ ಸಾಮರ್ಥ್ಯ ಅವನಿಗಿದೆ. ಇದಕ್ಕೆ ಕಾರಣ ಏನಂದ್ರೆ ಅವನು ಮಾಯಾಮಾನುಷ ವೇಷಧಾರಿ. ತತ್ಕ್ಷಣ ಎಲ್ಲಿ ಬೇಕಾದ್ರೂ ಪ್ರಕಟ ಆಗಬಲ್ಲ, ಯಾವ ರೂಪದಲ್ಲಿ ಬೇಕಾದರೂ, ಅಂದ್ರೆ ರೂಪವೇ ಬೇಕಿಲ್ಲ, ಶಬ್ದದಲ್ಲಿಯೂ ಪ್ರಕಟವಾಗಬಲ್ಲ. ಶಂಖನಾದ, ಓಂಕಾರದ ನಾದ, ಗೆಜ್ಜೆಯ ನಿದಾದ, ಯಾವುದೋ ಒಂದು ಸುಗಂಧದ ಮೂಲಕ ಪ್ರಕಟವಾಗಬಲ್ಲ. ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನಡೆಗೆ ಬರಬಹುದು ವರ ನೀಡಿ, ಮಹಿಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ. ಡಿ.ವಿ.ಜಿ ಹೇಳ್ತಾರಲ್ಲ, ಯಾವ ರೂಪದಲ್ಲಿ ಬೇಕಾದ್ರೂ ಭಗವಂತ ಬರಬಲ್ಲ, ಅದನ್ನ ನೋಡುವ ಕಣ್ಣುಗಳು ನಮಗೆ ಬೇಕು ಅಂತ. ಅದು ಅವತಾರದ ಸಂದರ್ಭದಲ್ಲಿಯೂ ಹಾಗೆ, ಭಕ್ತನ ಭಕ್ತಿಗೆ ಮೆಚ್ಚಿ ಅವನು ದರ್ಶನ ಕೊಡುವಾಗಲೂ ಹಾಗೆ, ತತ್ಕ್ಷಣ ತನ್ನ ಮಾಯೆಯ ಶಕ್ತಿಯಿಂದ ರೂಪವನ್ನು ಪಡೆದುಕೊಳ್ತಾನೆ. ಆದ್ರಿಂದ ಭಗವಂತ ಅವತಾರ ಮಾಡಿದಾಗ್ಲೂ ಅವನಿಗೆ ಬಂಧನ ಇಲ್ಲ, ಅವನು ನಿತ್ಯ ಮುಕ್ತನು. ಆದ್ರೆ ಸಂಸಾರಿ ಹಾಗಲ್ಲ, ಜೀವಾತ್ಮನು ಹಾಗಲ್ಲ.
ಅವನಿಗೆ ಶರೀರ ಯಾವುದು ತೆಗೆದುಕೊಳ್ಬೇಕು ಅಂತ ನಿರ್ಧಾರ ಇಲ್ಲ, ತಂದೆ ತಾಯಿಗಳು ಯಾರನ್ನು ತೆಗೆದುಕೊಳ್ಬೇಕು ಅಂತ ನಿರ್ಧಾರ ಇಲ್ಲ. ಎಲ್ಲ ಅವನ ಕರ್ಮ ಹೇಗೆ ನಿಶ್ಚಯ ಮಾಡುತ್ತೋ, ಪ್ರಾರಬ್ಧ ಹೇಗೆ ನಿಶ್ಚಯ ಮಾಡುತ್ತೋ ಹಾಗೆ ನಮ್ಮ ಬದುಕಾಗ್ತದೆ. ಇದು ಎರಡನೇದು. ಮೂರನೇದು ಉದ್ದೇಶ ಭೇದ. ಭಗವಂತನ ಅವತಾರ ಮಾಡುವುದರ ಹಿಂದೆ ಜೀವಕಾರುಣ್ಯ, ಜೀವಕೋಟಿಗಳ ಅನುಗ್ರಹಕ್ಕಾಗಿ ಬರ್ತಾನೆ. ಆದ್ರೆ ಜೀವಿಗಳಾದ ನಾವೆಲ್ಲರೂ ಹುಟ್ಟೋದು ನಮ್ಮ ಪ್ರಾರಬ್ಧ ಕ್ಷಯಕ್ಕೆ, ಪಾಪ ಪುಣ್ಯಗಳ ಕ್ಷಯಕ್ಕಾಗಿ. ಇದೇ ಉದ್ದೇಶ ಭೇದ. ಅದರ ಬಗ್ಗೆ ಭಗವಂತ 2 ಶ್ಲೋಕವನ್ನ ಇಲ್ಲಿ ತಿಳಿಸ್ತಾ ಇದ್ದಾನೆ. ಇದು ತುಂಬಾ ಪ್ರಸಿದ್ಧವಾದದ್ದು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ನಾಡಿದ್ದು ಸೋಮವಾರ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಂಭವಿಸ್ತಾ ಇದೆ. ಭಗವಂತನ 8ನೇ ಅವತಾರ. ಮಧ್ಯರಾತ್ರಿಯಲ್ಲಿ ದೇವಕಿ ವಸುದೇವರ ಕಂದನಾಗಿ ಆ ಸೆರೆಮನೆಯಲ್ಲಿಯೇ ಅವತರಿಸಿದ. ಅವತರಿಸುವಾಗಲೇ ಚತುರ್ಭುಜಧಾರಿಯಾಗಿ ತನ್ನ ಸ್ವರೂಪವನ್ನು ತಿಳಿಸಿಕೊಟ್ಟ. ಆದರೆ ಮಾಯೆಯ ಪ್ರಭಾವದಿಂದಾಗಿ ದೇವಕಿ ವಸುದೇವರಿಗೆ ವಿಸ್ಮೃತಿ ಉಂಟಾಯಿತು. ಆ ರೀತಿಯಾದಂತಹ ಒಂದು ವಿಶೇಷ ಅವತಾರ ಶ್ರೀಕೃಷ್ಣ ಅವತಾರ. ಅದರ ಉದ್ದೇಶವೇ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ, ಧರ್ಮ ಸಂಸ್ಥಾಪನ. ಭಗವಂತನ ಅವತಾರದ ಮುಖ್ಯ ಉದ್ದೇಶ ಧರ್ಮ ಸಂಸ್ಥಾಪನ. ಅದನ್ನು ಮಾಡುವುದಕ್ಕೆ ಅವನು ಬಳಸ್ತಕ್ಕಂತಹ ಮಾರ್ಗ ಯಾವುದು ಅಂದ್ರೆ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ, ಶಾಸ್ತ್ರ ವ್ಯಾಖ್ಯಾನ. ಅದು ಯಾವಾಗ ಸಂಭವಿಸ್ತದೆ ಅವತಾರಗಳು ಅಂತ ಹೇಳಿದ್ರೆ, ಯಾವಾಗ ಯಾವಾಗ ಆ ಧರ್ಮದ ವ್ಯವಸ್ಥೆ ಎನ್ನುವಂಥದ್ದು ಕ್ಷೀಣವಾಗ್ತದೋ, ಪ್ರಪಂಚದಲ್ಲಿ ಆ ಧಾರ್ಮಿಕ ವ್ಯವಸ್ಥೆಯನ್ನು ಮತ್ತಾರಿಂದಲೂ ಸರಿಪಡಿಸ್ಲಿಕ್ಕೆ ಸಾಧ್ಯವಿಲ್ಲವೋ ಆಗ ಭಗವಂತನ ವಿಶೇಷ ರೂಪದಿಂದ ಪ್ರಕಟವಾಗುವುದನ್ನು ಕಾಣುತ್ತೇವೆ. ನಾವು ಸಪ್ತಶತಿಯನ್ನ ಅವಲೋಕನ ಮಾಡುವಾಗ ಕಾಣ್ತೇವೆ, ಆ ಭಗವತಿಯು ದುಂಬಿಯ ರೂಪದಲ್ಲಿ ಅವತಾರ ಮಾಡ್ತಾಳೆ, ಶಾಕಂಬರಿಯಾಗಿ ಕಾಯಿಪಲ್ಯ ರೂಪದಲ್ಲಿ ಅವಳು ಅವತಾರ ಮಾಡ್ತಾಳೆ. ಹಾಗೆ ಭಗವಂತನು ಆಯಾ ಸಂದರ್ಭಕ್ಕೆ ಯಾವ ರೂಪ ಬೇಕು ಆ ರೂಪದಲ್ಲಿ ಪ್ರಕಟ ಆಗ್ತಾನೆ. ಅದು ಒಂದೇ ಅವತಾರ ಅಂತ ಇಲ್ಲ. ಆಯಾ ಕಾಲಘಟ್ಟದಲ್ಲಿ ಅನೇಕ ಅವತಾರಗಳು ಸಂಭವಿಸಿರ್ಬೋದು. ಆ ವ್ಯವಸ್ಥೆಯನ್ನ ಸರಿಪಡಿಸುವುದಕ್ಕೆ ಯಾವ ಯಾವ ರೀತಿಯಲ್ಲಿ ಅವನು ಪ್ರಕಟ ಆಗಬೇಕು ಆಯಾ ರೀತಿಯಲ್ಲಿ ಪ್ರಕಟ ಆಗ್ತಾನೆ. ಅದಕ್ಕೆ ಯಾರೋ ಸ್ವಾಮಿ ಚಿನ್ಮಯಾನಂದರ ಹತ್ರ ಹೋಗಿ ಕೇಳ್ತಾರಂತೆ, ಈಗ ಕಲಿಯುಗ ಇಂದ ಅತ್ಯಂತ ಹೀನಾಯ ಪರಿಸ್ಥಿತಿಯಲ್ಲಿ ಜಗತ್ತು ಇದೆಯಲ್ಲ, ಯಾಕೆ ಭಗವಂತನ ಅವತಾರ ಆಗ್ತಾ ಇಲ್ಲ ಅಂತ. ಆಗ ಅವರು ಹೇಳಿದ್ರಂತೆ, ಈ ವ್ಯವಸ್ಥೆಯನ್ನ ಸರಿಪಡಿಸಿ ಮಾಡೋದಕ್ಕೆ ನಮ್ಮಂತ ಮಹಾತ್ಮರು ಸಾಕು, ಭಗವಂತ ಅವತಾರ ಮಾಡೋದಕ್ಕೆ ಆ ಬೇರೆಯಾದಂತಹ ಒಂದು ಪರಿಸ್ಥಿತಿ ಇರ್ಬೇಕಾಗ್ತದೆ ಅಂತ. ಹೌದು, ಆಯಾ ಕಾಲಘಟ್ಟದಲ್ಲಿ ಮಹಾಪುರುಷರ ರೂಪದಲ್ಲಿ ಭಗವಂತನ ಅಂಶಾವತಾರದ ರೂಪದಲ್ಲಿ ಮತ್ತೆ ಮತ್ತೆ ಕಾಣಿಸಿಕೊಳ್ತಾನೆ. ರಾಮಕೃಷ್ಣ ಪರಮಹಂಸರು ಬಂದರು, ಮಹರ್ಷಿ ರಮಣರು ಬಂದರು, ಜ್ಞಾನದೇವ್ ತುಕಾರಾಮಂತಹ ಸಂತ ಮಹಾಶಯರು ಆಯಾ ಕಾಲಘಟ್ಟದಲ್ಲಿ ಅವತರಿಸಿದರು. ಇವರೆಲ್ಲರೂ ಕೂಡ ಆ ಧರ್ಮ ಸಂಸ್ಥಾಪನೆಯ ಉದ್ದೇಶದಿಂದಲೇ ಭಗವದ್ ವಿಭೂತಿಗಳಾಗಿ ಆವಿರ್ಭವಿಸಿರ್ತಕ್ಕಂಥದ್ದು. ತನ್ನ ಪೂರ್ಣ ಶಕ್ತಿಯಿಂದ ಭಗವಂತ ಅವತಾರ ಮಾಡಬೇಕಾದ್ರೆ ಪರಿಸ್ಥಿತಿ ಇನ್ನೂ ವಿಕೋಪಕ್ಕೆ ಹೋಗಿರ್ಬೇಕು. ಯಾವಾಗ ಕೃಷ್ಣಾವತಾರ ಆಗಿತ್ತೋ ಆ ಸಂದರ್ಭದಲ್ಲಿ ದುರುಳರ ಹಿಂಡು ಪಡೆಯೇ ಈ ಭೂಮಿಯನ್ನ ಆಳ್ತಾ ಇತ್ತು. ದುಶ್ಯಾಸನ, ದುರ್ಯೋಧನಾದಿಗಳು ತುಂಬಿದ ಮಹಾತ್ಮರ ರಾಜಸಭೆಯಲ್ಲಿ
ಏಕವಸ್ತ್ರಧಾರಿಯಾದಂತಹ ದ್ರೌಪದಿಯನ್ನೇ ಮಾನಾಪಹರಣ ಮಾಡ್ಲಿಕ್ಕೆ ಸಿದ್ಧರಾಗಿದ್ದರು ಅಂದ್ರೆ ಅವರ ದಾರ್ಷ್ಟ್ಯಕ್ಕೆ ದುರುಳತನಕ್ಕೆ ಎಂತಹ ಎಲ್ಲೆ ಮೀರಿತ್ತು ಎಂಬುದನ್ನು ನಾವು ಪರಿಕಲಿಸಬಹುದು. ಕಂಸನಾಗ್ಲಿ, ಜರಾಸಂಧನಾಗ್ಲಿ, ಶಿಶುಪಾಲ, ದಂತವಕ್ತ್ರ, ಕೌರವಾದಿಗಳು ಅನೇಕ ರೀತಿಯ ದುಷ್ಟರ ಒಂದು ಸಮಸ್ಯೆ ಭೂಮಿ ಮೇಲೆ ಸೃಷ್ಟಿಯಾಗಿತ್ತು. ಸಂತರು, ಸಾಧುಗಳು, ಸಾತ್ವಿಕರು ನಿಶ್ಚಿಂತೆಯಿಂದ ಮಲಗುವುದಕ್ಕೆ ಬಿಡುತ್ತಿರಲಿಲ್ಲ. ಅವರ ಪೂಜಾ ಆರಾಧನೆಗೆ ಶಾಂತಿ ಇರ್ತಿರ್ಲಿಲ್ಲ. ಅವರ ಉದ್ದೇಶವೇ ಯಜ್ಞಯಾಗಾದಿಗಳನ್ನ ನಾಶಪಡಿಸಬೇಕು, ಗೋಹತ್ಯೆಯನ್ನು ಮಾಡಬೇಕು, ಎಲ್ಲಿ ಒಳ್ಳೆಯವರು ಇರ್ತಾರೆ ಅವರಿಗೆಲ್ಲ ತ್ರಾಸ ಕೊಡಬೇಕು ಅನ್ನೋದೇ ಆಗಿರ್ತದೆ. ಅಂತಹ ಸಂದರ್ಭದಲ್ಲಿ ಭಗವಂತನು ಒಂದು ವಿಶೇಷ ರೂಪವನ್ನು ತಾಳಿಕೊಂಡು ಬರ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಹೇ ಭರತ ವಂಶೋದ್ಭವನೆ, ಯಾವಾಗ ಯಾವಾಗ ಧರ್ಮವು ಗ್ಲಾನಿ ಆಗ್ತದೋ, ಹ್ರಾಸವಾಗ್ತದೋ, ಅವನತಿಗೆ ಹೋಗ್ತದೋ, ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅಧರ್ಮವು ಅಭ್ಯುತ್ಥಾನವಾಗ್ತದ, ಧರ್ಮವು ಹ್ರಾಸವಾಗ್ತದೆ, ಅಧರ್ಮವು ಎದ್ದೇಳಿ ಮೇಲಕ್ಕೆ ನಿಂತದೆ. ಅಭ್ಯುತ್ಥಾನ ಅಂದ್ರೆ ಮೇಲಕ್ಕೆ ಎದ್ದು ನಿಲ್ಲೋದು, ಅಂದ್ರೆ ಅಧರ್ಮದ್ದೇ ತಾಂಡವ ನಡೀತಾ ಇರ್ತದೆ, ಧರ್ಮವು ಅತ್ಯಂತ ಕ್ಷೀಣವಾಗಿರ್ತದೆ. ಅಂತಹ ಸಂದರ್ಭದಲ್ಲಿ ನಾನು ಅವತರಿಸಿ ಬರ್ತೇನೆ. ತದಾತ್ಮಾನಂ ಸೃಜಾಮ್ಯಹಂ, ನನ್ನನ್ನೇ ನಾನು ಸೃಷ್ಟಿಸಿಕೊಳ್ತೇನೆ, ಹುಟ್ಟಿ ಬರ್ತೇನೆ ಅಂತ ಹೇಳ್ತಿದ್ದಾನೆ. ಧರ್ಮೋ ವಿಶ್ವಸ್ಯ ಜಗತಃ ಪ್ರತಿಷ್ಠಾ, ಲೋಕೆ ಧರ್ಮಿಷ್ಠಂ ಪ್ರಜಾ ಉಪಸರ್ಪಂತಿ, ಧರ್ಮೇಣ ಪಾಪಮಪನುದತಿ, ಧರ್ಮೇ ಸರ್ವಂ ಪ್ರತಿಷ್ಠಿತಂ ತಸ್ಮಾತ್ ಧರ್ಮಂ ಪರಮಂ ವದಂತಿ. ಈ ಧರ್ಮ ಅನ್ನೋದು ಜಗತ್ತನ್ನ ಕಾಪಾಡುವ ವ್ಯವಸ್ಥೆ. ಇಡೀ ಜಗತ್ತಿನ ಪ್ರತಿಷ್ಠೆಯಲ್ಲಿ ಧರ್ಮದಲ್ಲಿದೆ. ಧರ್ಮೋ ವಿಶ್ವಸ್ಯ ಜಗತಃ ಪ್ರತಿಷ್ಠಾ, ಎಲ್ಲ ಜಗತ್ತಿನ ಅಧಿಷ್ಠಾನ ಆಧಾರ ಯಾವುದಪ್ಪ ಅಂದ್ರೆ ಧರ್ಮ ಅಂತ. ಧರ್ಮ ಅಂದ್ರೆ ಕಾಸ್ಮಿಕ್ ಸಿಸ್ಟಮ್, ಕಾಸ್ಮಿಕ್ ರೂಲ್ಸ್, ಕಾಸ್ಮಿಕ್ ಹಾರ್ಮನಿ ಅಂತ ಕರೀಬಹುದು. ಅಲ್ಲ, ಧರ್ಮಚಕ್ರದ ಬಗ್ಗೆ 3ನೇ ಅಧ್ಯಾಯದಲ್ಲಿ ವಿವರಣೆ ಬಂದಾಗ ನಾವು ನೋಡಿದ್ದೆವು. ಇಡೀ ಪ್ರಕೃತಿ, ಇಡೀ ವ್ಯವಸ್ಥೆ ಎನ್ನುವುದು ಒಂದಕ್ಕೊಂದಕ್ಕೂ ಪೂರಕವಾಗಿರತಕ್ಕಂಥದ್ದು. ಹಾಗೆಯೇ ಅದು ನಡೆದುಕೊಂಡು ಹೋಗಬೇಕು. ಅದರಲ್ಲೇನಾದ್ರೂ ವ್ಯತ್ಯಾಸಗಳು ಉಂಟಾದ್ರೆ ಪ್ರಕೃತಿಯೇ ತನ್ನನ್ನು ತಾನು ಸರಿಪಡಿಸಿಕೊಳ್ತದೆ. ಈ ಪ್ರಕೃತಿಯ ವಿಕೋಪಗಳು ಅಂತ ನಾವೇನ್ ಹೇಳ್ತೇವೆ, ಅದು ಪ್ರಕೃತಿ ತನ್ನನ್ನ ಅಡ್ಜಸ್ಟ್ ಮಾಡಿಕೊಳ್ತಕ್ಕಂಥದ್ದು, ಸರಿ ಮಾಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆ. ಹಾಗೆ ಈ ಧರ್ಮ ಅನ್ನುವಂಥದ್ದು ಮನುಷ್ಯನನ್ನ ಕೆಳಗೆ ಬೀಳದ ಹಾಗೆ ಕಾಪಾಡತಕ್ಕಂಥ ಒಂದು ವ್ಯವಸ್ಥೆ. ಧಾರಯತಿ ಇತಿ ಧರ್ಮ, ಮನುಷ್ಯನನ್ನ ಹಿಡಿದಿಟ್ಕೊಳ್ಳುವಂತಹ ಒಂದು ವ್ಯವಸ್ಥೆ. ಅದು ಸಮಷ್ಟಿ ದೃಷ್ಟಿಯಲ್ಲಿಯೂ ಆ ಪ್ರಕೃತಿಯ ವ್ಯವಸ್ಥೆಯನ್ನು ಕಾಪಾಡುವುದು ಧರ್ಮ. ಇನ್ನು ಮನುಷ್ಯನ ದೃಷ್ಟಿಯಲ್ಲಿ ನೋಡೋದಾದ್ರೆ ಮನುಷ್ಯನು ಮನುಷ್ಯನಾಗಿ ಬಾಳುವಂತೆ ಇರತಕ್ಕಂತಹ ನಿಯಮಕ್ಕೆ ಹೆಸರು ಧರ್ಮ. ಅವನು ಮನುಷ್ಯತ್ವವನ್ನು ಬಿಟ್ಟು ಪಶುತ್ವವನ್ನು ತಾಳಿದ್ರೆ ಅದು ಅಧರ್ಮ. ಪಾಶವೀ ವೃತ್ತಿಯಲ್ಲಿ ಜೀವನ ನಡೆಸಿದ್ರೆ ಅದು ಅಧರ್ಮ, ಮನುಷ್ಯತ್ವದ ಪತನವಾಯಿತು ಅಂತ ಅರ್ಥ. ಅದು ಸ್ವಲ್ಪ ಮಟ್ಟಿಗೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಪ್ರಕೃತಿಯಂದ ಮೇಲೆ. ಆದ್ರೆ ಬಹುಮಟ್ಟಿಗೆ ಅಧಾರ್ಮಿಕತೆ ಸಮಾಜದಲ್ಲಿ ಹೆಚ್ಚಿದಾಗ ಆ ಪ್ರಾಕೃತಿಕ ವ್ಯವಸ್ಥೆಗೆ ಒಂದು ಭಂಗ, ನ್ಯಾಚುರಲ್ ಹಾರ್ಮನಿ, ಪ್ರಾಕೃತಿಕವಾದಂತಹ ಒಂದು ಸಾಮರಸ್ಯ ಭಂಗವಾಗ್ತದೆ. ಸಹಜವಾಗಿ ಅದನ್ನು ಸರಿಪಡಿಸ್ತಕ್ಕಂಥ ಒಂದು ಇನ್ಸ್ಟಂಟ್ ವ್ಯವಸ್ಥೆ, ಸಹಜವಾದಂತಹ ಒಂದು ವ್ಯವಸ್ಥೆ ಅಲ್ಲಿ ಪ್ರಕಟವಾಗ್ತದೆ. ಈಗ ಒಬ್ಬ ವ್ಯಕ್ತಿಯ ಶರೀರ ಅಂತ ಇಟ್ಕೊಳ್ಳೋಣ. ಆ ಶರೀರದಲ್ಲಿ ಸಹಜವಾಗಿರತಕ್ಕಂತಹ ಒಂದು ಇಮ್ಯೂನಲ್ ಸಿಸ್ಟಮ್ ಅಂತ ಇರ್ತದೆ. ನಮಗೆ ಇಮ್ಯುನಿಟಿ ಅನ್ನುವಂಥದ್ದು ಸಹಜವಾಗಿರ್ತದೆ. ಯಾವುದೋ ಒಂದು ರೋಗ ಅಣು ನಮ್ಮ ಶರೀರದಲ್ಲಿ ಪ್ರವೇಶ ಮಾಡಿದ್ರೆ ಬಿಳಿಯ ರಕ್ತ ಕಣಗಳು ಅವುಗಳನ್ನ ಹೋರಾಡಿಸ್ತಾ ಅದು ಹೊರಗಟ್ಟುತ್ತವೆ. ಅದು ಸಹಜವಾಗಿ ನಡೆಯುವಂತಹ ಕ್ರಿಯೆ. ಮೂಗಿಗೆ ಒಂದು ಧೂಳು ಬಿದ್ರೆ ತಕ್ಷಣ ನಾವು ಸೀನಿ ಅದನ್ನ ಹೊರಗೆ ಹಾಕ್ತೇವೆ. ಕಣ್ಣಿಗೆ ಒಂದು ಕಸ ಬಿದ್ರೆ ತಕ್ಷಣ ನಾವು ಅದನ್ನ ನೀರು ತುಂಬಿಕೊಂಡು ಅದು ಹೊರಗಡೆ ಹೋಗ್ತದೆ.
ತಿಂದಂತ ಆಹಾರದಲ್ಲಿ ಎಲ್ಲಾದ್ರೂ ಕಲಬೆರಕೆ ಆಗಿದ್ರೆ ಲೂಸ್ ಮೋಷನ್ ಆಗ್ತದೆ, ಇಲ್ಲ ವಾಮಿಟಿಂಗ್ ಆಗ್ತದೆ. ಇದು ಶರೀರ ತನ್ನ ಹಾರ್ಮನಿಯನ್ನ, ತನ್ನ ವ್ಯವಸ್ಥೆಯನ್ನ ಕಾಪಾಡೋದಕ್ಕಿರತಕ್ಕಂತಹ ಸಹಜವಾದಂತಹ ಒಂದು ಪ್ರಕ್ರಿಯೆ. ಇಡೀ ಸೃಷ್ಟಿ ಅನ್ನುವಂಥದ್ದು ಭಗವಂತನ ಶರೀರ ಅಂತ ಒಮ್ಮೆ ಕಲ್ಪಿಸಿಕೊಂಡು ಬಿಟ್ರೆ, ಈ ಸೃಷ್ಟಿಯ ಯಾವುದೇ ಭಾಗದಲ್ಲಿ ಯಾವುದೇ ರೀತಿಯಾದಂತಹ ಇಂಬ್ಯಾಲೆನ್ಸ್ ಆಗಿದ್ರೆ ಅದನ್ನ ಸರಿಪಡಿಸುವಂತಹ ವ್ಯವಸ್ಥೆ ಅವತಾರ. ಎಲ್ಲೋ ಒಂದ್ ಕಡೆ ಇಲಿಗಳ ಸಂಖ್ಯೆ ತುಂಬಾ ಜಾಸ್ತಿ ಆಗಿದ್ರೆ ಹಾವಿಗೆ ಯಾರು ಅಡ್ರೆಸ್ ಕೊಡಲ್ಲ, ಅತ್ಯಂತ ಸಹಜವಾಗಿ ಅಲ್ಲಿ ಪ್ರಕಟವಾಗಿ ಬಿಡ್ತದೆ. ಇದ್ಯಾವುದು ಪ್ರಾಕೃತಿಕವಾದಂತಹ ಒಂದು ಬ್ಯಾಲೆನ್ಸ್, ಫುಡ್ ಚೈನ್ ಅಂತ ಕರೀತಾರೆ ಅದನ್ನ. ಎಲ್ಲೋ ಒಂದಿಷ್ಟು ಜಿಂಕೆಗಳ ಸಂಖ್ಯೆ ಜಾಸ್ತಿ ಆದ್ರೆ ಅಲ್ಲೊಂದು ಸಿಂಹವೋ ಚಿರತೆಯೋ ಕಾಣಿಸಿಕೊಂಡು ಬಿಡ್ತದೆ. ಇದು ಅತ್ಯಂತ ಸಹಜವಾದ ವ್ಯವಸ್ಥೆ. ಹಾಗೆಯೇ ಧರ್ಮ ಅನ್ನುವಂಥದ್ದು ಇಡೀ ಪ್ರಕೃತಿಯೊಟ್ಟಿಗೆ ಸಮನ್ವಯದಿಂದ ಸಾಮರಸ್ಯದಿಂದ ಬದುಕುವಂತಹ ವ್ಯವಸ್ಥೆ. ಅದಕ್ಕೆ ಹಾನಿ ಆದ್ರೆ ಸಮಷ್ಟಿ ಪ್ರಕೃತಿಯೇ ಅದಕ್ಕೆ ಸ್ಪಂದಿಸ್ತದೆ ಸರಿ ಮಾಡಬೇಕು ಅಂತ ಹೇಳಿಕೊಂಡು. ಅದನ್ನೇ ಇಲ್ಲಿ ಶಾಸ್ತ್ರೀಯವಾಗಿ ಅವತಾರ ಅಂತ ಕರೆದಿರ್ತಕ್ಕಂಥದ್ದು. ಈಗ ಮನುಷ್ಯನ ಬದುಕಿನಲ್ಲಿ ದೋಷಗಳು ಘಟಿಸಿದ್ರೆ ಮನುಷ್ಯನ ರೂಪದಲ್ಲಿ ಅವನು ಪ್ರಕಟ ಆಗ್ತಾನೆ. ಪ್ರಕೃತಿಯ ಮಟ್ಟದಲ್ಲಿ ದೋಷಗಳು ಸಂಭವಿಸಿದ್ರೆ ಪ್ರಾಕೃತಿಕವಾದ ಆಯಾ ರೂಪವನ್ನು ತೆಗೆದುಕೊಂಡು ಅದನ್ನು ಸರಿಪಡಿಸ್ತಾನೆ. ಸರಿಪಡಿಸಬೇಕಾದದ್ದು ಅವನ ನಿಯಮ. ಅದು ಧರ್ಮೋ ಧರ್ಮ ವಿದುತ್ತಮಃ. ವಿಷ್ಣು ಸಹಸ್ರನಾಮದಲ್ಲಿಯೂ ಕೂಡ ಭಗವಂತನಿಗೆ ಒಂದು ಹೆಸರು ಧರ್ಮ ಅಂತ ಬರ್ತದೆ. ಧರ್ಮ ಅಂದ್ರೆ ಪ್ರಾಕೃತಿಕವಾದ ಸಾಮರಸ್ಯ, ಸಮಷ್ಟಿ ಜಗತ್ತಿನ ಒಂದು ವ್ಯವಸ್ಥೆ. ಅದನ್ನ ಕಾಪಾಡುವುದಕ್ಕೆ ಅವನು ತಾಳುವಂತಹ ರೂಪಕ್ಕೆ ಹೆಸರು ಅವತಾರ. ಈಗ ಮನುಷ್ಯ ಸಮುದಾಯದಲ್ಲಿ ಅಂತ ಇಟ್ಟುಕೊಳ್ಳೋಣ, ದುಷ್ಟರು ಉಪಟಳವನ್ನು ಜಾಸ್ತಿ ಮಾಡಿದ್ರು, ಶಿಷ್ಟರು ತಮ್ಮ ಸಾಧನೆಯ ಜೀವನದಿಂದ ದೂರವಾಗ್ತಾ ಇದ್ದಾರೆ. ಸಹಜವಾಗಿ ಪ್ರಕೃತಿಯಲ್ಲಿ ಒಂದು ಅಸಮತೋಲನ ಕಾಣಿಸಿಕೊಳ್ತದೆ. ಅದಕ್ಕೆ ಭಗವಂತ ಆ ಸಂದರ್ಭಕ್ಕೆ ಯಾವ ರೂಪ ಬೇಕೋ, ಯಾವ ರೀತಿಯ ಶರೀರ ಬೇಕೋ, ಯಾವ ರೀತಿಯ ಪರಿಸ್ಥಿತಿಯಲ್ಲಿ ತಾನು ಹುಟ್ಟಬೇಕು ಅದನ್ನ ಆಯ್ಕೆ ಮಾಡಿಕೊಳ್ತಾನೆ. ಅವನು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ, ಗೊಲ್ಲರ ಸಮುದಾಯದಲ್ಲಿ ಬೆಳೆದ, ಪಾಂಡವರೊಡನೆ ಹೆಚ್ಚು ಸಮಯ ಕಳೆದ, ಅರ್ಜುನಿಗೆ ಉಪದೇಶ ನೀಡಿದ. ಇದು ಆಯಾ ಸಂದರ್ಭಕ್ಕೆ ಬೇಕಾದಂತ ವ್ಯವಸ್ಥೆ. ಅದೇ ರಾಮಾವತಾರದ ಸಂದರ್ಭದಲ್ಲಿ ಅದು ಬೇರೆಯಾದಂತಹ ಒಂದು ಕ್ಷತ್ರಿಯ ವಂಶದಲ್ಲಿ ಜನ್ಮ ತಾಳಿದರೂ ಕೂಡ ಅರಣ್ಯದಲ್ಲಿ ಹೆಚ್ಚು ಸಮಯ ಕಳೆದ, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಎರಡೂ ಮಾಡಬೇಕಾದದ್ದು ಇರ್ತದೆ. ಶ್ರೀರಾಮಚಂದ್ರನು 14 ವರ್ಷ ವನವಾಸಕ್ಕೆ ಹೋದದ್ದು ಯಾಕಪ್ಪ ಅಂತ ಹೇಳಿದ್ರೆ, ಅಲ್ಲಿ ಎಷ್ಟೋ ಋಷಿ ಮುನಿಗಳು ನಿರಂತರ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ರಂತೆ, ಭಗವದ್ ದರ್ಶನ ಆಗ್ಬೇಕು, ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂತ. ಅವರ ಇಚ್ಛೆಯನ್ನು ಈಡೇರಿಸುವುದಕ್ಕಾಗಿ ಅವನು ಕಾಡಿನಲ್ಲಿದ್ದು ಪ್ರತಿನಿತ್ಯ ಋಷಿಗಳ ಜೊತೆ ಸಂದರ್ಶನ, ಸಂಭಾಷಣ, ಸತ್ಸಂಗಾದಿಗಳನ್ನು ಮಾಡ್ತಾ ಇದ್ದ. ಅದರೊಟ್ಟಿಗೆ ರಾವಣ ಕುಂಭಕರ್ಣಾದಿಗಳ ಮಥನವೂ ಕೂಡ ಆಯಿತು. ವಾನರರು ಏನೂ ತಿಳಿಯದೇ ಇರತಕ್ಕಂತಹ ಮುಗ್ಧರಾದಂತಹ ಭಕ್ತರಿಗೆ ಶಬರಿ ಗುಹ ಅಂತ ಭಕ್ತರ ಅನುಗ್ರಹವನ್ನ ಮಾಡಿ ಅವರನ್ನ ಮೇಲಕ್ಕೆತ್ತುವಂತಹ ಒಂದು ಕೈಂಕರ್ಯ ಕೂಡ ರಾಮಾವತಾರದಲ್ಲಿ ಆಯಿತು. ಅದೇ ಪರಶುರಾಮ ಅವತಾರದಲ್ಲಿ ಅದು ಬೇರೆ ಉದ್ದೇಶಕ್ಕಾಗಿ ಬಂದಿರತಕ್ಕಂಥದ್ದು. ಅದರ ಒಟ್ಟಿನಲ್ಲಿ ಸಾಮಾಜಿಕ ವ್ಯವಸ್ಥೆ ಅಲ್ಲೋಲ ಕಲ್ಲೋಲವಾದಾಗ ಅದನ್ನ ಸರಿಪಡಿಸುವುದಕ್ಕೆ ಭಗವಂತ ಮಾಡತಕ್ಕಂಥ ಒಂದು ಚಿಕಿತ್ಸೆ ಅದು ಅವತಾರದ ಸಂದರ್ಭದಲ್ಲಿ. ಒಮ್ಮೊಮ್ಮೆ ಡಾಕ್ಟರ್ ಹತ್ರ ಹೋದಾಗ ಗಾಯ ಸಣ್ಣ ಪುಟ್ಟದ್ದಾಗಿದ್ರೆ ಔಷಧಿ ಹಚ್ಚಿ ಬ್ಯಾಂಡೇಜ್ ಹಾಕಿ ಸರಿ ಮಾಡ್ತಾರೆ. ತುಂಬಾ ದೊಡ್ಡ ಗಾಯಗಳಾಗಿದ್ರೆ ಆಪರೇಷನ್ ಮಾಡಿ ತೆಗೀತಾರೆ. ಹಾಗೆ ಭಗವಂತನು ದುಷ್ಟರನ್ನ ಶಿಕ್ಷಿಸ್ತಾನೆ ಎಂಬ ಮಾತಿಗೆ ಅರ್ಥ ದುಷ್ಟರ ಮೇಲೆ ಅವನಿಗೆ ದ್ವೇಷ ಎಂಬುದಲ್ಲ. ಈ ಸಮಾಜ ಎನ್ನತಕ್ಕಂಥ ಶರೀರದಲ್ಲಿ ದುಷ್ಟರು ಎನ್ನತಕ್ಕಂಥ ಒಂದು ಹುಣ್ಣದು. ಆ ಕೆಲವು ಹುಣ್ಣಿಗೆ ಔಷಧಿ ಹಚ್ಚಿಯೇ ಸರಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಕೆಲವು ಹುಣ್ಣುಗಳನ್ನ ಔಷಧಿ ಹಚ್ಚಿದ್ರೂ ಸರಿಯಾಗಲ್ಲ, ಅವು ಆಪರೇಷನ್ ಮಾಡ್ಬೇಕಾಗ್ತದೆ. ಹಾಗೆ ಅವನ ಅವತಾರದ ಸಂದರ್ಭದಲ್ಲಿ ಕೆಲವು ದುಷ್ಟರಿಗೆ ಬುದ್ಧಿ ಹೇಳ್ತಾನೆ.
ಅವರನ್ನ ಸನ್ಮಾರ್ಗಕ್ಕೆ ತರ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾನೆ. ಆಗಲಿಲ್ಲ ಅಂತ ಪಕ್ಷದಲ್ಲಿ ಅವನು ಅವರಿಗೆ ಯಾವ ರೀತಿಯಾದಂತಹ ಒಂದು ಶಿಕ್ಷೆಯನ್ನು ಕೊಡಬೇಕೋ ಆ ಶಿಕ್ಷೆಯನ್ನು ಕೊಡ್ತಾನೆ. ಆದ್ರೆ ಅದು ಕೂಡ ಅವನ ಅನುಕಂಪವೇ ಹೊರತು, ಅನುಗ್ರಹವೇ ಹೊರತು ದ್ವೇಷದಿಂದ ಅಲ್ಲ. ಅದಕ್ಕೆ ಭಾಗವತದಲ್ಲಿ ಪೂತನಿಯನ್ನ ಅವನು ಸಂಹಾರ ಮಾಡಿದ ಮೇಲೆ ಪೂತನಿ ಉದ್ಧಾರ ಅಂತ ಬರೀತಾರೆ. ಶಕಟಾಸುರ ಭಂಜನ ಅಂತ ಕರೆದ್ರೂ ಕೂಡ ಶಕಟಾಸುರ ಉದ್ಧಾರ ಅಂತ ಬರ್ತದೆ. ಬಕಾಸುರನ ಉದ್ಧಾರ, ಕಾಳಿಂಗನ ಉದ್ಧಾರ. ಕಾಳಿಂಗನಿಗೆ ಅವನು ಪಾಠ ಕಲಿಸಿದ, ಅವನು ಸಂಹಾರ ಮಾಡಲಿಲ್ಲ. ಅವನ ತಲೆಯ ಮೇಲೆ ತನ್ನ ಚಿಹ್ನೆಯನ್ನ ಮೂಡಿಸಿ ಎಂದೆಂದೂ ಅವನಿಗೆ ಗರುಡನ ಭಯ ಇಲ್ಲದೆ ಇರುವ ಹಾಗೆ ಅನುಗ್ರಹವನ್ನು ಮಾಡಿದ. ಅದೇ ಬಕಾಸುರಾದಿಗಳ ವಿಷಯಕ್ಕೆ ಬಂದಾಗ, ಕಂಸಾದಿಗಳ ವಿಷಯಕ್ಕೆ ಬಂದಾಗ ಸಂಹಾರ ಮಾಡಿದ. ಎಷ್ಟು ಬುದ್ಧಿ ಹೇಳಿದ್ರೂ ಸರಿ ಮಾಡಿಕೊಳ್ಳಲಿಲ್ಲ ಅಂದಾಗ ಅನಿವಾರ್ಯವಾಗ್ತದೆ. ಕೌರವನಿಗೂ ತಾನೆ, ಅವನು ಸಂಧಾನಕ್ಕಾಗಿ ಹೋಗಿ ಅವರನ್ನೇ ಸರಿಪಡಿಸುವುದಕ್ಕಾಗಿ ಪ್ರಯತ್ನಿಸಿದ. ಸರಿಯಾಗಲಿಲ್ಲ ಅಂದ ಪಕ್ಷದಲ್ಲಿ ಅವರಿಗೆ ಶಿಕ್ಷೆ ಕೊಡತಕ್ಕಂಥದ್ದು ಅನಿವಾರ್ಯವಾಯಿತು. ಆ ಶಿಕ್ಷೆಯೂ ಕೂಡ ಅನುಗ್ರಹ ರೂಪವೇ. ಅಂದ್ರೆ ಕ್ರೋಧದಿಂದಲೋ ದ್ವೇಷದಿಂದಲೋ ಭಗವಂತನನ್ನೇ ಸ್ಮರಿಸುತ್ತಾ ತಮ್ಮ ಕಾಲವನ್ನ ಕಳೆಯುವಂತೆ ಮಾಡ್ತಾನೆ ಅವನು. ಕಂಸನು ಶ್ರೀಕೃಷ್ಣನನ್ನ ಭಯದಿಂದ ಸದಾ ಇದ್ದನಂತೆ. ನಡೆಯುವಾಗ, ಕೆಲಸ ಮಾಡುವಾಗ, ಮಲಗಿ ನಿದ್ರಿಸುವಾಗ ಎಲ್ಲಿ ನೋಡಿದ್ರು ಕೃಷ್ಣ ಕೃಷ್ಣ ಕೃಷ್ಣನೇ ಕಾಣಿಸ್ತಾ ಇದ್ದ. ಭಯಾತ್ ಕಂಸಃ ಅಂತ ಹೇಳ್ತಾರೆ. ಆದ್ದರಿಂದ ನಿರಂತರ ಭಗವತ್ ಸ್ಮರಣೆಯನ್ನು ಮಾಡಿದ್ರ ಫಲವಾಗಿ ಅವನಿಂದ ಹತರಾದರೂ ಕೂಡ ಕೊನೆಗೆ ಅವರಿಗೆ ಸದ್ಗತಿಯೇ ಪ್ರಾಪ್ತಿಯಾಯ್ತು ಎನ್ನುತ್ತೆ ಭಾಗವತಾದಿ ಗ್ರಂಥಗಳು. ಆದ್ರಿಂದ ಸಾಮಾಜಿಕ ವ್ಯವಸ್ಥೆಯನ್ನ ಸರಿಪಡಿಸುವುದಕ್ಕೋಸ್ಕರ ದುಷ್ಟರನ್ನ ನಿಬರ್ಹಣ ಮಾಡಿದ್ದರೂ ಕೂಡ ಅದರ ಹಿಂದೆ ಒಂದು ದೊಡ್ಡ ಅನುಕಂಪ ಕಾಣಿಸ್ತೇವೆ. ಇನ್ನೊಂದು ಕೆಲಸ ಮಾಡ್ತಾನೆ, ಶಿಷ್ಟರನ್ನ ಅಂದ್ರೆ ಒಳ್ಳೆಯವರವನ್ನ ಕಾಪಾಡ್ತಾನೆ. ಪರಿತ್ರಾಣಾಯ ಸಾಧೂನಾಂ, ಸಾಧುಗಳನ್ನ ಪರಿತ್ರಾಣ ಅಂದ್ರೆ ಕಾಪಾಡುವಂಥದ್ದು, ಅವರಿಗೆ ಒದಗಿದಂತಹ ತೊಂದರೆಯನ್ನ ದೂರ ಮಾಡತಕ್ಕಂಥದ್ದು. ಅಷ್ಟೇ ಅಲ್ಲ, ಅವರ ಉದ್ಧಾರಕ್ಕೆ ಬೇಕಾದ ಮಾರ್ಗದರ್ಶನವನ್ನ ಮಾಡತಕ್ಕಂಥದ್ದು. ಶಸ್ತ್ರವನ್ನು ಹಿಡಿದುಕೊಂಡು ಬರ್ತಾನೆ, ಶಾಸ್ತ್ರವನ್ನು ಹಿಡಿದುಕೊಂಡು ಬರ್ತಾನೆ. ಶಸ್ತ್ರ ಕೆಲವರಿಗಾಗಿ, ಶಾಸ್ತ್ರ ಸಾಧುಗಳಿಗಾಗಿ. ಶ್ರೀಕೃಷ್ಣಾವತಾರದಲ್ಲಿ ನಾವು ನೋಡ್ತೇವೆ, ಅರ್ಜುನನಿಗೆ ಶ್ರೀಮದ್ ಭಗವದ್ಗೀತೆಯನ್ನು ಉಪದೇಶ ಮಾಡಿಸ್ತಾ ಎಷ್ಟು ಸಾಧು ಸಂತರಿಗೆ ಮಾರ್ಗದರ್ಶನವನ್ನು ಮಾಡಿದ್ದಾನೆ. ಉದ್ಧವ ಗೀತೆ ಅಂತ ಒಂದು ಬರ್ತದೆ. ಉದ್ಧವನಿಗೆ ಅವನು ಮಾಡಿದಂತಹ ಉಪದೇಶ ಭಗವದ್ಗೀತೆಗಿಂತಲೂ ವಿಸ್ತಾರವಾದಂತಹ ಒಂದು ಉಪದೇಶ. ಆ ಉಪದೇಶಗಳ ಮುಖಾಂತರವಾಗಿ ಸಾಧುಗಳ ಪರಿರಕ್ಷಣೆಯನ್ನು ಮಾಡ್ತಾನೆ. ರಾಮಾವತಾರದಲ್ಲಿ ವಿಶೇಷವಾದ ಯಾವ ಉಪದೇಶವನ್ನು ಕೊಡಲಿಲ್ಲ. ಆದರೆ ರಾಮನ ಜೀವನವೇ ಒಂದು ದೊಡ್ಡ ನಿದರ್ಶನವಾಗಿತ್ತು, ದೊಡ್ಡ ಆದರ್ಶವಾಗಿತ್ತು. ಆ ರೀತಿ ಹೇಳ್ತಾರಲ್ಲ, ರಾಮ ನಡೆದಂತೆ ನಡೆಯಬೇಕು, ಕೃಷ್ಣ ನುಡಿದಂತೆ ನಡೆಯಬೇಕು ಅಂತ. ಒಟ್ಟಿನಲ್ಲಿ ಎಲ್ಲಿ ನಡೆಯಿಂದ ತೋರಿಸಬೇಕು, ಎಲ್ಲಿ ನುಡಿಯಿಂದ ತೋರಿಸಬೇಕು, ಆ ಮೂಲಕವಾಗಿ ಶಿಷ್ಟರನ್ನ, ಸಾಧುಗಳನ್ನ ರಕ್ಷಿಸ್ತಾನೆ. ಈ ಮೂಲಕವಾಗಿ ಧರ್ಮವನ್ನ ರಕ್ಷಿಸ್ತಾನೆ ಅಂತ. ಈಗ ಧರ್ಮ ಅನ್ನುವಂಥದ್ದು ಅಬ್ಸ್ಟ್ರಾಕ್ಟ್, ಅದಕ್ಕೆ ಕೈಕಾಲುಗಳಿಲ್ಲ. ಯಾವನು ಧರ್ಮವನ್ನ ಆಚರಣೆ ಮಾಡ್ತಾನೋ ಅವನಲ್ಲಿ ಅದು ಉಳಿದುಕೊಳ್ತದೆ. ಅಧರ್ಮವೂ ಅಷ್ಟೇ. ಅಧರ್ಮವನ್ನು ನಾಶ ಮಾಡೋದೆಂಬ ಶಬ್ದಕ್ಕೆ ಅರ್ಥ ಏನು? ಅಧರ್ಮಕ್ಕೂ ಕೂಡ ಕೈಕಾಲಿಲ್ಲ. ಯಾವನೋ ಒಬ್ಬ ಕೈಕಾಲು ಇರತಕ್ಕಂತಹ ವ್ಯಕ್ತಿಯಲ್ಲಿ ಅದು ವಾಸಿಸುತ್ತೆ. ಅಧರ್ಮಿಯಲ್ಲಿ ವಾಸಿಸುವುದು ಅಧರ್ಮ, ಧರ್ಮಿಷ್ಠನಲ್ಲಿ ವಾಸಿಸುವುದು ಧರ್ಮ. ಧರ್ಮವನ್ನ ಕಾಪಾಡಬೇಕು ಅಂದ್ರೆ ಧರ್ಮಿಷ್ಠನನ್ನ ಕಾಪಾಡಬೇಕು, ಅಧರ್ಮವನ್ನ ನಾಶಪಡಿಸಬೇಕು ಅಂದ್ರೆ ಅಧರ್ಮಿಷ್ಠರನ್ನ ದೂರ ಮಾಡಬೇಕು. ಇದು ಹೇಗಪ್ಪ ಅಂದ್ರೆ, ಸೈನ್ಸ್ ಅನ್ನ ಪ್ರೊಟೆಕ್ಟ್ ಮಾಡಬೇಕಂದ್ರೆ ಸೈಂಟಿಸ್ಟ್ ಅನ್ನ ಪ್ರೊಟೆಕ್ಟ್ ಮಾಡಿದ ಹಾಗೆ. ಸಂಗೀತವನ್ನ ರಕ್ಷಣೆ ಮಾಡಬೇಕು ಅಂದ್ರೆ ಸಂಗೀತಗಾರರನ್ನ ರಕ್ಷಣೆ ಮಾಡಬೇಕು. ಇಲ್ಲದೆ ಬರೀ ಸಂಗೀತವನ್ನ ನಾನು ಬೆಳೆಸ್ತೇನೆ ಅಂತ ಹೇಳಿ ಸಂಗೀತದ ಪುಸ್ತಕ ತಂದು ಪ್ರಿಂಟ್ ಮಾಡಿ ಪ್ರಚಾರ ಮಾಡಿದ್ರೆ ಸಂಗೀತ ಬೆಳೆಯುವುದಿಲ್ಲ. ಸಂಗೀತಗಾರರನ್ನ ರಕ್ಷಿಸಿದರೆ, ಬೆಳೆಸಿದರೆ, ಪೋಷಿಸಿದರೆ ಸಂಗೀತ ಬೆಳೆಯುತ್ತೆ. ವೇದವನ್ನ ರಕ್ಷಣೆ ಮಾಡಬೇಕು ಅಂದ್ರೆ ವೇದಾಧ್ಯಯನವನ್ನ ಮಾಡತಕ್ಕಂತಹ ವಟುಗಳನ್ನು ರಕ್ಷಿಸಬೇಕು. ಅವರಿಗೆ ಪೋಷಣೆಯನ್ನು ಮಾಡಬೇಕು. ವೇದದ ಗ್ರಂಥಗಳನ್ನ ಪ್ರಕಟ ಮಾಡಿ ಹಂಚುವುದರಿಂದ ವೇದದ ರಕ್ಷಣೆ ಆಗಲ್ಲ. ವೇದ ಉಳಿಯುವುದು ವೇದಾಧ್ಯಯನ ಮಾಡುವವನಲ್ಲಿ. ಹಾಗೆ ಧರ್ಮ ಬದುಕುವುದು ಧರ್ಮಿಷ್ಠನಾದ ವ್ಯಕ್ತಿಯಲ್ಲಿ. ಧರ್ಮ ಕಾಪಾಡಬೇಕು ಅಂದ್ರೆ
ಧರ್ಮಿಷ್ಠನಾದ ವ್ಯಕ್ತಿಯನ್ನ ನಾವು ರಕ್ಷಿಸಬೇಕು. ಅದಕ್ಕೆ ಭಗವಂತ ಧರ್ಮಿಷ್ಠರನ್ನ ಕಾಪಾಡ್ತಾನೆ, ಅವ್ರನ್ನ ಉದ್ಧರಿಸ್ತಾನೆ, ಅವರಿಗೆ ಮಾರ್ಗದರ್ಶನವನ್ನು ಮಾಡ್ತಾನೆ, ಆ ಮೂಲಕವಾಗಿ ಧರ್ಮವನ್ನ ಕಾಪಾಡ್ತಾನೆ. ಇದು ಅವನ ಅವತಾರದ ಉದ್ದೇಶ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಧರ್ಮ ಸಂಸ್ಥಾಪನೆಗಾಗಿ ಯುಗ ಯುಗಗಳಲ್ಲಿ ನಾನು ಅವತಾರ ಮಾಡ್ತೇನೆ ಅಂತ ಹೇಳ್ತಿದ್ದಾನೆ. ಅಂದ್ರೆ ಬರೀ ಯುಗದಲ್ಲಿ ಮಾತ್ರ ಅವತಾರ ಮಾಡ್ತಾನೆ ಎಂಬ ಅರ್ಥದಲ್ಲಿ ಅಲ್ಲ. ಒಂದು ಯುಗದಲ್ಲಿ ಅನೇಕ ಅವತಾರ ಆಗ್ಬೋದು. ಈಗ ಮತ್ಸ್ಯ, ಕೂರ್ಮ, ವರಾಹ, ನೃಸಿಂಹ, ವಾಮನ ಮುಂತಾದವುಗಳೆಲ್ಲ ಕೃತಯುಗಕ್ಕೆ ಸಂಬಂಧಪಟ್ಟಂಥದ್ದು. ಆಮೇಲೆ ಪರಶುರಾಮ, ರಾಮ ತ್ರೇತಾಯುಗಕ್ಕೆ ಸಂಬಂಧಪಟ್ಟಂಥದ್ದು. ಕೃಷ್ಣ ದ್ವಾಪರ ಯುಗಕ್ಕೆ ಸಂಬಂಧಪಟ್ಟಂಥದ್ದು. ಆಮೇಲೆ ಬುದ್ಧ, ಕಲ್ಕಿ, ಇದು ಕಲಿಯುಗ ಸಂಬಂಧಪಟ್ಟಂತ. ಕಲ್ಕಿ ಅಂತೂ ಕಲಿಯುಗದ ಅಂತಿಮ ಸಮಯದಲ್ಲಿ ಬರತಕ್ಕಂಥ ಅವತಾರ. ತನ್ಮಧ್ಯದಲ್ಲಿ ಅನೇಕ ಅವತಾರಗಳು. ಯುಗೆ ಯುಗೆ ಎಂಬ ಶಬ್ದಕ್ಕೆ ಅರ್ಥ ಯುಗ ಯುಗಗಳಲ್ಲೂ ನಾನು ಅವತರಿಸ್ತೇನೆ ಅಂತ. ಪ್ರತಿಯೊಂದು ಯುಗಕ್ಕೂ ಒಂದೊಂದು ಅವತಾರ ಅಂತ ಅರ್ಥ ಅಲ್ಲ. ಕಾಲ ಕಾಲದಲ್ಲಿ ಸಂದರ್ಭ ಒದಗಿ ಬಂದಾಗ ಮತ್ತೆ ಮತ್ತೆ ನಾನು ಅವತರಿಸಿ ಬರ್ತೇನೆ. ಉದ್ದೇಶ ಧರ್ಮ ಸಂಸ್ಥಾಪನ, ಧರ್ಮದ ಕಾಪಾಡುವಿಕೆ. ಯಾಕೆ ಧರ್ಮದ ಬಗ್ಗೆ ಅಷ್ಟು ಆಸಕ್ತಿ ಭಗವಂತನಿಗೆ ಅಂದ್ರೆ ಅದು ಪ್ರಾಕೃತಿಕ ವ್ಯವಸ್ಥೆ. ಭಗವಂತನ ಒಂದು ವ್ಯವಸ್ಥೆಯೇ ಧರ್ಮ. ಯಾರು ಧರ್ಮಕ್ಕೆ ಒಗ್ಗಿ ಬದುಕಿದ್ದಾರೋ ಭಗವಂತನಿಗೆ ಅತ್ಯಂತ ಪ್ರಿಯರು. ಯಾರು ಧರ್ಮಕ್ಕೆ ವಿರುದ್ಧವಾಗಿ ಬದುಕಿದ್ದಾರೋ ಅವರು ಸಹಜವಾಗಿ ಭಗವಂತನ ವಿಮುಖರಾಗ್ತಾರೆ. ಈಗ ಬೆಂಕಿಯ ಸಮೀಪ ಮಂಜುಗಡ್ಡೆಯನ್ನು ನಾವು ತಂದ್ರೆ ಮಂಜುಗಡ್ಡೆ ಕರಗಿ ನೀರಾಗಿ ಹೋಗ್ತದೆ. ಅಯ್ಯೋ ಬೆಂಕಿಗೆ ಯಾಕೆ ಮಂಜುಗಡ್ಡೆಯ ಮೇಲೆ ಕೋಪ ಅಂತ ಹೇಳ್ತೇವ? ಇಲ್ಲ, ಬೆಂಕಿಯ ಸ್ವಭಾವವೇ ಇರುವುದು ಹಾಗೆ. ಆ ಸ್ವಭಾವಕ್ಕೆ ಅನುಗುಣವಾಗಿ ನಾವು ಬದುಕಿದ್ರೆ ಅದ್ರ ಜೊತೆಗೆ ಬದುಕಬಹುದು. ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಕರಗಿ ಹೋಗ್ಬೇಕಾಗ್ತದೆ. ಹಾಗೆ ಧರ್ಮ ಅನ್ನುವಂಥದ್ದು ಭಗವಂತನ ಒಂದು ವ್ಯವಸ್ಥೆ. ಅದಕ್ಕೆ ಅನುಗುಣವಾಗಿ ಬದುಕಿದ್ರೆ ಅವನ ಅನುಗ್ರಹಕ್ಕೆ ಪಾತ್ರ ಆಗ್ತೇವೆ. ಅದಕ್ಕೆ ವಿರುದ್ಧವಾಗಿ ಬದುಕಿದ್ರೆ ನಮಗೆ ಭಗವಂತ ಶಿಕ್ಷೆ ಕೊಡೋದಲ್ಲ, ಆ ಅಧಾರ್ಮಿಕ ನಮ್ಮ ಕೃತ್ಯವೇ ನಮಗೆ ಶಿಕ್ಷೆ ಕೊಡುತ್ತೆ. ನಿಮಿತ್ತ ಯಾವ್ಯಾವುದು ಆಗಿರ್ತದೆ ಅಷ್ಟೇ. ಹಾಗಿರುವುದರಿಂದ ಧಾರ್ಮಿಕ ವ್ಯವಸ್ಥೆ ಸಮಾಜದಲ್ಲಿ ನೆಲೆ ನಿಲ್ಲುವುದೇ ಭಗವಂತನು ಬಯಸುವಂಥದ್ದಾಗಿದೆ. ಹೀಗಂತ ಅವತಾರದ ಒಂದು ಉದ್ದೇಶವನ್ನ ಸ್ಪಷ್ಟಪಡಿಸಿದ ಮೇಲೆ ಈ ಅವತಾರದ ಯಥಾರ್ಥ ಜ್ಞಾನ ಯಾರಿಗೆ ಆಗುತ್ತದೋ ಅವರು ಜೀವನ್ಮುಕ್ತರಾಗುತ್ತಾರೆ ಎಂಬಂತಹ ಒಂದು ಚಿಂತನೆಯೊಂದಿಗೆ ಮತ್ತೆ ಜ್ಞಾನಯೋಗದ ಚಿಂತನೆಗೆ ಪ್ರವೇಶ ಮಾಡ್ತಾನೆ ಭಗವಂತ. ಶ್ಲೋಕ ಸಂಖ್ಯೆ 9. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಹೇ ಅರ್ಜುನ, ನನ್ನ ಜನ್ಮ ಮತ್ತು ನನ್ನ ಕರ್ಮ ಇವೆರಡೂ ಕೂಡ ದಿವ್ಯವು ಎಂಬುದಾಗಿ ಯಾರು ತಿಳಿದುಕೊಳ್ಳುತ್ತಾರೋ, ತತ್ವತಃ ತಿಳಿದುಕೊಳ್ಳುತ್ತಾರೋ ಅವರು ದೇಹವನ್ನ ಬಿಟ್ಟ ಮೇಲೆ ಪುನರ್ಜನ್ಮವನ್ನ ಹೊಂದುವುದಿಲ್ಲ, ನನ್ನನ್ನೇ ಪಡೆಯುತ್ತಾರೆ ಅಂತ ಹೇಳ್ತಿದ್ದಾನೆ. ಯಾವುದನ್ನ ತಿಳಿದ್ರೆ? ಶ್ರೀಕೃಷ್ಣ ಪರಮಾತ್ಮನ ಜನ್ಮವು, ಶ್ರೀಕೃಷ್ಣ ಪರಮಾತ್ಮನ ಕರ್ಮವು ಎರಡೂ ಕೂಡ ತತ್ವತಃ ದಿವ್ಯವಾಗಿದೆ. ತತ್ವತಃ ಅವನ ಕರ್ಮವನ್ನ, ಒಂದು ಜನ್ಮವನ್ನ ಅರ್ಥ ಮಾಡಿಕೊಂಡರೆ, ಈ ತತ್ವತಃ ಎನ್ನುವ ಮಾತು ಬಹಳ ಮುಖ್ಯ. ಯಾಕೆಂದ್ರೆ ಶ್ರೀಕೃಷ್ಣನು ಶ್ರೇಷ್ಠ ಪುರುಷನಿದ್ದಾನೆ, ಅವನು ಮಾಡಿರತಕ್ಕಂಥ ಕರ್ಮವು ಶ್ರೇಷ್ಠವಾಗಿದೆ, ದಿವ್ಯವಾಗಿದೆ ಎಂಬುದು ನಮಗೆ ಗೊತ್ತಿರತಕ್ಕಂತಹ ವಿಷಯವೇ. ಭಗವಂತನು 8ನೇ ಅವತಾರವನ್ನು ಮಾಡಿ ವಿಶೇಷವಾದಂತಹ ಸಾಧನೆ ಮಾಡಿದ್ರಿಂದಲೇ ಅಲ್ವೇ ನಾವು ಕೃಷ್ಣ ಜನ್ಮಾಷ್ಟಮಿ ಮಾಡೋದು. ಕೃಷ್ಣನ ವಿಶೇಷವಾದ ಪೂಜೆಯನ್ನು ಮಾಡಿ ಸಂಭ್ರಮವನ್ನು ಆಚರಣೆ ಮಾಡಿ, ಯಾಕೆ ಅವನು ದೇವರಿದ್ದಾನೆ, ದೊಡ್ಡವನಿದ್ದಾನೆ, ಭಕ್ತರನ್ನು ಕಾಪಾಡ್ತಾನೆ ಎಂಬಂತಹ ಭಾವನೆಯಿಂದಲೇ ಅಲ್ವೇ ನಾವು ಅವನ ಪೂಜೆಯನ್ನು ಮಾಡ್ತಾ ಇರೋದು.
ಆದ್ರೆ ಕೃಷ್ಣನ ಜನ್ಮವನ್ನ ಯಥಾರ್ಥವಾಗಿ ನಾವು ತಿಳಿದಿಲ್ಲದೆ ಇರುವುದರಿಂದ ನಾವು ಪುನರ್ಜನ್ಮದಿಂದ ಹೊರಗಡೆಗೆ ಬಂದಿಲ್ಲ. ಅದು ಯಥಾರ್ಥ ತಿಳಿಯೋದಂದ್ರೇನು? ಕೃಷ್ಣನು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ರಾತ್ರಿ ಹುಟ್ಟಿದ್ದಾನೆ ಅಂತ ತಿಳ್ಕೊಂಡಿದ್ದೇವೆ. ಇದು ಯಥಾರ್ಥ ಜ್ಞಾನ ಅಲ್ಲ. ಹಾಗಾದ್ರೆ ಯಥಾರ್ಥ ಜ್ಞಾನ ಏನು? ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಮೀಶ್ವರೋಪಿ ಸನ್. ಅಜಃ ಅವ್ಯಯ ಭೂತಾನಾಂ ಈಶ್ವರ ಎಂಬುದಾಗಿ ತನ್ನನ್ನು ಹೇಳಿಕೊಂಡಿದ್ದಾನೆ. ಹುಟ್ಟದಿರುವನು ನಾನು, ಸಾಯದಿರುವನು ನಾನು, ಹುಟ್ಟು ಸಾವುಗಳ ಆಟ ಆಡುವವ ನಾನು. ಇದು ಕೃಷ್ಣನ ಯಥಾರ್ಥ ಜ್ಞಾನ. ಅವನು ಹುಟ್ಟಲೇ ಇಲ್ಲ, ಅವನು ಸಾಯಲೇ ಇಲ್ಲ, ಹುಟ್ಟು ಸಾವುಗಳಿಗೆ ಅತೀತವಾದವನು, ಸಚ್ಚಿದಾನಂದ ಸ್ವರೂಪನಿದ್ದಾನೆ. ಜನ್ಮ ಅನ್ನುವಂಥದ್ದು ಅವನ ವ್ಯಾವಹಾರಿಕ ಮಾಯಿಕ ಪ್ರಪಂಚಕ್ಕೋಸ್ಕರ ಮಾಡಿರತಕ್ಕಂತಹ ಒಂದು ಲೀಲೆಯಾಗಿದೆಯೇ ಹೊರತು ವಾಸ್ತವವಾಗಿ ಕೃಷ್ಣನಿಗೆ ಜನ್ಮವಿಲ್ಲ. ನಿತ್ಯನಾಗಿದ್ದಾನೆ, ಸತ್ಯನಾಗಿದ್ದಾನೆ, ಅನಂತನಾಗಿದ್ದಾನೆ. ಈ ರೀತಿಯಾಗಿ ಭಗವಂತನ ಯಥಾರ್ಥವಾದಂತಹ ಸ್ವರೂಪವನ್ನ, ಹುಟ್ಟಿನ ಯಥಾರ್ಥ ಸ್ವರೂಪ, ಹುಟ್ಟಿನ ಯಥಾರ್ಥ ಸ್ವರೂಪ ಅಂದ್ರು ಅವನು ಸ್ವರೂಪತಃ ಹುಟ್ಟೇ ಇಲ್ಲದವನು, ಹುಟ್ಟಿದ ಒಂದು ತೋರಿಕೆಯನ್ನು ಮಾಡಿದ್ದಾನೆ ಅಂತ ತಿಳ್ಕೊಳ್ಳೋದು ಯಥಾರ್ಥ ಸ್ವರೂಪ. ಮತ್ತೆ ಕರ್ಮ, ಅವನು ರಾಕ್ಷಸರನ್ನ ಕೊಂದಿದ್ದಾನೆ, ಶಿಷ್ಟರನ್ನ ಕಾಪಾಡಿದ್ದಾನೆ, ಧರ್ಮದ ರಕ್ಷಣೆ ಮಾಡಿದ್ದಾನೆ, ಇದು ಅವನ ಕರ್ಮ ಅಂತ ತಿಳ್ಕೊಂಡಿದ್ದೇವೆ. ಅವನು ಮಾಡಿದ್ರು ಮಾಡ್ಲೇ ಇಲ್ಲ ಅಂತ ತಿಳ್ಕೊಳ್ಳೋದು ಯಥಾರ್ಥ ಜ್ಞಾನ. ಅದಕ್ಕೆ ನೋಡಿ, ನಾವು ಮಾಡಿದ್ರೆ ಕರ್ಮ, ಭಗವಂತ ಮಾಡಿದ್ರೆ ಲೀಲೆ ಅಂತ ಕರಿತೇವೆ. ಲೀಲೆ ಎಂಬ ಶಬ್ದಕ್ಕೆ ಕ್ರೀಡೆ ಅಂತ ಅರ್ಥ. ಅಂದ್ರೆ ಅನಾಯಾಸವಾಗಿ ನಾವು ಯಾವ ಕ್ರಿಯೆಯನ್ನು ಮಾಡ್ತೇವೆ ಅದಕ್ಕೆ ಲೀಲೆ ಅಂತ. ಅದಕ್ಕೆ ಯಾವ ಗಾಂಭೀರ್ಯತೆ ಇರುವುದಿಲ್ಲ, ಸೀರಿಯಸ್ನೆಸ್ ಇರುವುದಿಲ್ಲ, ಯಾವುದೇ ಆದ ಟೆನ್ಷನ್ ಇರುವುದಿಲ್ಲ. ಅತ್ಯಂತ ಸಹಜವಾಗಿ ಅನಾಯಾಸವಾಗಿ ಮಾಡುವಂತಹ ಕೆಲಸ ಲೀಲಾಜಾಲವಾಗಿ ಮಾಡದ ಅಂತ ಹೇಳ್ತೇವೆ ನಾವು. ಹಾಗೆ ಭಗವಂತ ಗೀತೆಯಲ್ಲೇ ಸ್ಪಷ್ಟಪಡಿಸಿದ್ದಾನೆ, ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತ ಏವಚ ಕರ್ಮಣಿ. 3 ಲೋಕಗಳಲ್ಲಿಯೂ ಪಡೆಯಬೇಕಾದದ್ದು ನನಗೇನೂ ಇಲ್ಲ, ಆದರೂ ಮಾಡ್ತಾ ಇದ್ದೇನೆ ಅಂತ. ಅಂದ್ರೆ ಭಗವಂತ ಮಾಡಿದ ಹಾಗೆ ಕಾಣಿಸೋದು ನಮಗೆ ಹೊರಗೆ ಹೊರತು ಅವನಿಗೆ ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಲವಲೇಶವೂ ಇರಲಿಲ್ಲ. ನಾನು ಮಾಡುವವನು, ನಾನು ಅನುಭವಿಸುವವನು ಏನೂ ಭಾವ ಇಲ್ಲದೆ ಅತ್ಯಂತ ಸಹಜವಾಗಿ ಅವನು ಅನಾಸಕ್ತಿಯಿಂದ, ಅಸಂಗ ಭಾವದಿಂದ ತನ್ನೆಲ್ಲ ಕ್ರಿಯೆಯನ್ನ ಮಾಡಿರುವುದರಿಂದ ಆ ಕರ್ಮ ಫಲ ಅವನಿಗೆ ಅಂಟುವುದೇ ಇಲ್ಲ. ಇದು ಅವನ ಕರ್ಮದ ಯಥಾರ್ಥ ಜ್ಞಾನ. ಜನ್ಮದ ಯಥಾರ್ಥ ಜ್ಞಾನ, ಕರ್ಮದ ಯಥಾರ್ಥ ಜ್ಞಾನ ನಮಗೆ ಅರ್ಥವಾದರೆ ಮನುಷ್ಯ ಜನ್ಮದ ನಂತರ ಪುನಃ ಹುಟ್ಟು ಇರುವುದಿಲ್ಲ. ಅಂದ್ರೆ ಅರ್ಥ ಏನು? ಮೋಕ್ಷವೇ ಪ್ರಾಪ್ತಿ. ಮಾಮೇತಿ, ಅವರು ನನ್ನನ್ನ ಪಡಿತಾರೆ ಅಂತ ಹೇಳ್ತಿದ್ದಾನೆ ಭಗವಂತ. ಭಗವಂತನನ್ನೇ ಹೊಂದುತ್ತೇವೆ. ಈಶ್ವರನ ಯಥಾರ್ಥ ಸ್ವರೂಪ ಜ್ಞಾನವನ್ನ ಪಡೆಯುವುದರಿಂದ ಮುಕ್ತರಾಗುತ್ತೇವೆ ಎಂಬುದಾಗಿ ಹೇಳಿದ್ದಾನೆ. ನೋಡಿ, ಇಲ್ಲೊಂದು ಜಿಜ್ಞಾಸೆಯ ಸಂಗತಿ ಇದೆ. ಶ್ರೀಮದ್ ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಆತ್ಮಸ್ವರೂಪವನ್ನ ತಿಳಿದುಕೊಂಡ್ರೆ ಮೋಕ್ಷ ಎಂಬುದಾಗಿ ಹೇಳಿದ್ದಾನೆ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನ ತುಷ್ಟ ಸ್ಥಿತ ಪ್ರಜ್ಞಸ್ತದೋಚ್ಯತೆ. ಆತ್ಮನಲ್ಲಿ ನೆಲೆ ನಿಂತರೆ ಅವನು ಸ್ಥಿತಪ್ರಜ್ಞನಾಗ್ತಾನೆ, ಮುಕ್ತನಾಗ್ತಾನೆ ಎಂಬುದಾಗಿ ತಿಳಿಸಿದ್ದಾನೆ. ಆತ್ಮಜ್ಞಾನದಿಂದ ಮೋಕ್ಷ, ಜೀವ ಸ್ವರೂಪ ಜ್ಞಾನದಿಂದ ಮೋಕ್ಷ. ಸರಿ, ಒಪ್ಕೊಂಡೆವು. ಈಗ ಏನ್ ಹೇಳ್ತಿದ್ದಾನೆ? ಈಶ್ವರ ಸ್ವರೂಪ ಜ್ಞಾನದಿಂದ ಮೋಕ್ಷ ಅಂತ. ಈಶ್ವರನಾದಂತಹ ಕೃಷ್ಣನ ಸ್ವರೂಪವನ್ನು ತಿಳಿಯುವುದರಿಂದ ಮೋಕ್ಷವಾಗುತ್ತದೆ ಎಂಬುದಾಗಿ ಹೇಳ್ತಿದ್ದಾನೆ.
ಹಾಗಾದ್ರೆ ಯಾವ್ದು ಸರಿ ಇದರಲ್ಲಿ? ಜೀವ ಸ್ವರೂಪ ಜ್ಞಾನದಿಂದ ಮೋಕ್ಷವೇ, ಈಶ್ವರ ಸ್ವರೂಪ ಜ್ಞಾನದಿಂದ ಮೋಕ್ಷವೇ ಅಂತ ಕೇಳಿದ್ರೆ, ಜೀವ ಸ್ವರೂಪ ಜ್ಞಾನದಿಂದಲೂ ಮೋಕ್ಷ, ಈಶ್ವರ ಸ್ವರೂಪ ಜ್ಞಾನದಿಂದಲೂ ಮೋಕ್ಷ ಅಂತ ಹೇಳ್ಬೇಕಾಗ್ತದೆ. ಇಮ್ಮಿಡಿಯೇಟ್ಲಿ ಕೇಳ್ತಾರೆ ಏನಂತ, ಹಾಗಾದ್ರೆ ಮೋಕ್ಷ ಎರಡು ಮಾರ್ಗದಿಂದ ಮೋಕ್ಷವೇ? ಎರಡು ಮಾರ್ಗದಿಂದ ಮೋಕ್ಷ ಅನ್ನುವುದು ಶ್ರುತಿ ವಿರುದ್ಧವಾದದ್ದು, ತರ್ಕಕ್ಕೆ ವಿರುದ್ಧವಾದದ್ದು. ಮೋಕ್ಷಕ್ಕಿರುವುದು ಒಂದೇ ಮಾರ್ಗ, ಯಾವುದು? ಜ್ಞಾನ ಮಾರ್ಗ. ಜ್ಞಾನ ಮಾರ್ಗವಾದ್ರೆ ಈಗ ಆತ್ಮನ ಜ್ಞಾನದಿಂದ ಮೋಕ್ಷ ಅಂತನೂ ಹೇಳ್ತೀರಿ, ಈಶ್ವರನ ಯಥಾರ್ಥ ಜ್ಞಾನದಿಂದ ಮೋಕ್ಷನು ಅಂತ ಹೇಳಿದ್ದಾನೆ. ಹಾಗಾದ್ರೆ ಎರಡು ಮಾರ್ಗ ಆಯ್ತಲ್ಲ ಅಂದ್ರೆ, ಅಲ್ಲಿರುವುದು ಒಂದೇ ವಾಸ್ತವ. ಯಾಕೆ? ಈಶ್ವರನ ಸ್ವರೂಪ ಯಾವುದೋ ಅದೇ ಜೀವದ ಸ್ವರೂಪವಾಗಿದೆ. ಇದಕ್ಕೊಂದು ದೃಷ್ಟಾಂತ ಕೊಡುವುದಾದರೆ, ಅಲೆಯ ಸ್ವರೂಪ ಜ್ಞಾನ, ಸಮುದ್ರದ ಸ್ವರೂಪ ಜ್ಞಾನ, ಈ ಎರಡು ವಸ್ತುಗಳನ್ನು ತೆಗೆದುಕೊಳ್ಳಿ. ಅಲೆಯ ಸ್ವರೂಪ ಯಾವುದು? ನೀರು. ಅಲೆಯ ರೂಪವು ಬೇರೆ, ಸ್ವರೂಪವು ಬೇರೆ. ರೂಪವು ಒಂದು ವಿಶಿಷ್ಟವಾದ ಆಕಾರ ಇದೆ, ಸ್ವರೂಪ ಜಲ ಮಾತ್ರ. ಸಮುದ್ರ ಅನ್ನುವಂಥದ್ದು ಅಲೆಗಿಂತ ಭಿನ್ನವಾಗಿದೆ, ಅಲೆಗೆ ಆಶ್ರಯವನ್ನು ನೀಡಿದೆ, ಅಲೆಗಿಂತ ವಿಶೇಷವಾಗಿದೆ, ಅಲೆಯ ಹುಟ್ಟು ಸಾವಿಗೆ ಕಾರಣವಾಗಿದೆ. ಅಂತಹ ವಿಶೇಷವಾದ ವಿಶಾಲವಾದ ಸಮುದ್ರವು ರೂಪ ಬೇರೆ, ಸ್ವರೂಪ ಬೇರೆ. ಸಮುದ್ರದ ಸ್ವರೂಪ ಯಾವುದು? ನೀರು. ಅಲೆಯ ಸ್ವರೂಪ ಯಾವುದು? ನೀರು. ಸೊ ಅಲೆಯ ಸ್ವರೂಪವು ಸಮುದ್ರದ ಸ್ವರೂಪವು ಹೇಗೆ ಅಭಿನ್ನವಾಗಿದೆಯೋ, ಅಂದ್ರೆ ಒಂದೇ ಆಗಿದೆಯೋ, ಹಾಗೆಯೇ ಜೀವಸ್ವರೂಪವೂ ಕೂಡ ಸಚ್ಚಿದಾನಂದ ಬ್ರಹ್ಮ, ಈಶ್ವರನ ಸ್ವರೂಪವೂ ಕೂಡ ಸಚ್ಚಿದಾನಂದ ಬ್ರಹ್ಮ ಆಗಿರೋದ್ರಿಂದ ಯಾವುದೊಂದನ್ನು ಯಥಾರ್ಥವಾಗಿ ಅರಿತರೂ ಕೂಡ ಮೋಕ್ಷವೇ. ನಾನು ಜೀವಾತ್ಮನನ್ನು ಅರಿತುಕೊಂಡೆ, ಇನ್ನು ಪರಮಾತ್ಮನನ್ನು ಅರಿತುಕೊಂಡಿಲ್ಲ ಅಂತ ಯಾರಾದರೂ ಹೇಳಿದ್ರೆ, ಅಥವಾ ಇನ್ನೊಬ್ಬನು ನಾನು ಪರಮಾತ್ಮನ ಅರಿತುಕೊಂಡಿದ್ದೇನೆ, ಜೀವಾತ್ಮನ ಸ್ವರೂಪವನ್ನು ಅರಿತುಕೊಂಡಿಲ್ಲ ಅಂತ ಹೇಳಿದ್ರೆ ಅವನಿಗೇನಂತ ಕರೀಬೇಕು? ಅದಕ್ಕೆ ಸ್ವಾಮಿ ಪರಮಾರ್ಥ ಅಂಜಿ ತಮಾಷೆಯಾಗಿ ಹೇಳ್ತಿರ್ತಾನೆ, ಅಂಜನವೆಂಬುದನ್ನು ನಾನು ಅರಿತಿದ್ದೇನೆ, ಅದು ಅರಿಶಿಣದ ಹಾಗೆ ಬೆಳ್ಳಗಿದೆ ಅಂತ ಒಬ್ಬ ಹೇಳಿದ್ರೆ ಹೆಂಗಿರ್ತದೋ ಹಂಗಿರ್ತದೆ ಅಂತ. ಅಂಜನವೆಂಬುದು ನಾನು ಅರಿತಿದ್ದೇನೆ, ಅದು ಅರಿಶಿಣದ ಹಾಗೆ ಬೆಳ್ಳಗಿದೆ ಅಂತ. ಅಂದ್ರೆ ಅಂಜನ ಅಂದ್ರೆ ಕಣ್ಣಿಗೆ ಹಚ್ಚುವ ಕಪ್ಪು ಕಾಡಿಗೆ ಇದೆಯಲ್ಲ, ಅದು ನಾನು ತಿಳಿದಿದ್ದೇನೆ ಅಂತ ಹೇಳ್ತಿದ್ದಾನೆ ಅವನು. ಹೆಂಗಿದೆಯಪ್ಪ ಅಂದ್ರೆ ಅರಿಶಿಣದ ಹಾಗೆ ಅದು ಬೆಳ್ಳಗಿದೆ ಅಂತ. ಅಂದ್ರೆ ಅರ್ಥ ಏನಾಯ್ತು? ಅವನಿಗೆ ಅಂಜನದ ಬಣ್ಣವೂ ಗೊತ್ತಿಲ್ಲ, ಅರಿಶಿಣವೂ ಗೊತ್ತಿಲ್ಲ, ಆಮೇಲೆ ಬೆಳ್ಳಗಿರೋ ಸುಣ್ಣದ ಬೆಳ್ಳಗಿರುವ ಬಣ್ಣವೂ ಗೊತ್ತಿಲ್ಲ. ಅಂದ್ರೆ ಮೂರು ಅವನಿಗೆ ಗೊತ್ತಿಲ್ಲ ಅಂತ ಅರ್ಥ. ಹಾಗೆ ಜೀವಸ್ವರೂಪ ಆಗಿದೆ, ಪರಮಾತ್ಮ ಸ್ವರೂಪ ಆಗ್ಲಿಲ್ಲ ಅಂದ್ರೆ ಅವನಿಗೆ ಜೀವಸ್ವರೂಪ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಂತ ಅರ್ಥ. ಜೀವಸ್ವರೂಪದ ಯಥಾರ್ಥ ಜ್ಞಾನವಂದ್ರೂ ಒಂದೇ, ಪರಮಾತ್ಮ ಸ್ವರೂಪದ ಯಥಾರ್ಥ ಜ್ಞಾನ ಅಂತ ಹೇಳಿದ್ರು ಒಂದೇ. ಅದೇ ಜೀವ ಬ್ರಹ್ಮ ಐಕ್ಯ ಜ್ಞಾನ. ನಾನು ಯಾರು ಎಂಬುದನ್ನು ವಿಚಾರ ಮಾಡ್ತಾ ಹೊರಟ್ರೆ ಅಂತಿಮ ಪರ್ಯವಸಾನ ಆಗುವುದು ಎಲ್ಲಿ? ನಾನು ದೇಹ ಮನಸ್ಸು ಬುದ್ಧಿಗಳಲ್ಲ, ನಾನು ಹುಟ್ಟು ಸಾವುಗಳು ಉಳ್ಳವನಲ್ಲ, ನಾನು ಶುದ್ಧ ಸಂವಿನ್ ಮಾತ್ರ ಸಚ್ಚಿದಾನಂದ ಸ್ವರೂಪ ಸರ್ವವ್ಯಾಪಕ ನಿತ್ಯ ಶುದ್ಧ ಬುದ್ಧ ಮುಕ್ತ ಪರಬ್ರಹ್ಮ ವಸ್ತು ಇದ್ದೇನೆ ಅಂತ ತಲುಪ್ತಾನೆ. ಈಶ್ವರ ಯಾರು ಅಂತ ನೀವು ವಿಚಾರ ಮಾಡ್ಲಿಕ್ಕೆ ಹೊರಟ್ರೆ ಮೊದಲು ದ್ವೈತ ಭಕ್ತಿಯಲ್ಲಿ ಶುರು ಮಾಡ್ಕೊಳ್ಳೋದು, ಏಕರೂಪ ಈಶ್ವರ ಭಕ್ತಿ ಅಂತ ಹೇಳ್ತಾರೆ. ಈ ದೇವರು ಬೇರೆ ನಾನು ಬೇರೆ, ಅವನು ಶಿವ ಅಂತನೋ ವಿಷ್ಣು ಅಂತನೋ ರಾಮ ಅಂತನೋ ಶುರು ಮಾಡ್ಕೊಳ್ಳೋದು. ತದನಂತರ ಮುಂದಕ್ಕೆ ಹೋಗ್ತಾ ಹೋಗ್ತಾ ಆ ಈಶ್ವರನು ವಿಶ್ವರೂಪನಾಗಿದ್ದಾನೆ, ಜಗತ್ತಿನ ಸಕಲ ಚರಾಚರಗಳ ಒಳಗೆ ಹೊರಗೆಲ್ಲ ತುಂಬಿರತಕ್ಕಂಥವನು ಅವನೇ ಎಂಬುದು ಎರಡನೇ ಹೆಜ್ಜೆ. ಏಕರೂಪ ಭಕ್ತಿಯಿಂದ ಅನೇಕ ರೂಪ ಭಕ್ತಿ ಅಥವಾ ವಿಶ್ವರೂಪ ಭಕ್ತಿ ಅಂತ ಕರೀತಾರೆ. ಅಲ್ಲಿಯೂ ಕೂಡ ಮುಂದಕ್ಕೆ ಹೋಗಿ ವಿಚಾರ ಮಾಡ್ತಾ ಹೊರಟ್ರೆ ಆ ಈಶ್ವರ ವಿಶ್ವರೂಪನಾಗಿರುವ ಈಶ್ವರನು ಸ್ವರೂಪತಃ ಯಾರು? ನಮ್ಮೆಲ್ಲರ ಹೃದಯವನ್ನು ಬೆಳಗುವ ಸಚ್ಚಿದಾನಂದ ಬ್ರಹ್ಮವೇ ಆ ಈಶ್ವರನಾಗಿದ್ದಾನೆ ಅಂತ ತೀರ್ಮಾನಕ್ಕೆ ಬರ್ತಾನೆ.
ಅದಕ್ಕೆ ಅರೂಪ ಭಕ್ತಿ ಅಂತ ಹೇಳ್ತಾರೆ, ನಿರ್ಗುಣ ಭಕ್ತಿ. ಅಲ್ಲಿಯೂ ಕೂಡ ಅವನ ಆತ್ಮಸ್ವರೂಪವನ್ನೇ ತಲುಪಬೇಕಾಗ್ತದೆ. ಈಶ್ವರನ ಸ್ವರೂಪವನ್ನ ವಿಚಾರ ಮಾಡುತ್ತಾ ಹೊರಟರೆ ತಲುಪುವುದು ಜೀವಾತ್ಮನ ಸ್ವರೂಪದಲ್ಲಿ, ಜೀವಾತ್ಮನ ಸ್ವರೂಪವನ್ನ ವಿಚಾರ ಮಾಡ್ತಾ ಹೊರಟ್ರೆ ತಲುಪುವುದು ಈಶ್ವರನ ಸ್ವರೂಪದಲ್ಲಿ. ಎರಡೂ ಒಂದೇ ಎಂಬುದಾಗಿ ಇಲ್ಲಿ ಪ್ರಕಟಪಡಿಸ್ತಾ ಇದ್ದಾನೆ ಭಗವಂತ. ಇದೊಂದು ರೀತಿ ಐಕ್ಯವನ್ನ ಅವನು ಹೇಳ್ತಾ ಇದ್ದ ಹಾಗೆ. ಜೀವಾತ್ಮ ಸ್ವರೂಪದ ಜ್ಞಾನದಿಂದ ಮೋಕ್ಷ ಅಂತ ಹೇಳಿದ್ದ, ಇಲ್ಲಿ ಈಶ್ವರನ ಸ್ವರೂಪದ ಜ್ಞಾನದಿಂದ ಮೋಕ್ಷ ಅಂತ ಹೇಳಿದ್ದಾನೆ. ಅಂದ್ರೆ ಅರ್ಥ ಏನು? ಜೀವಾತ್ಮನ ಸ್ವರೂಪವು ಈಶ್ವರನ ಸ್ವರೂಪವು ಬೇರೆ ಬೇರೆ ಅಲ್ಲ ಎಂಬುದೇ ಅವರ ನಿಶ್ಚಯವಾಗಿದೆ. ಹೀಗೆ ಮಾಡತಕ್ಕಂತಹ ಸಾಧನೆಗೆ ಜ್ಞಾನ ತಪಸ್ಸು, ಜ್ಞಾನ ಸಾಧನೆ ಎಂಬುದಾಗಿ ಹೇಳ್ತಾರೆ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ವೀತರಾಗ ಭಯ ಕ್ರೋಧಾ ಮನ್ಮಯ ಮಾಮುಪಾಶ್ರಿತಾ ಬಹವೋ ಜ್ಞಾನ ತಪಸಾ ಊತ ಮದ್ಭಾವಮಾಗತಾ. ಆ ಭಗವಂತನನ್ನ ಕಂಡುಕೊಳ್ಳುವುದಕ್ಕೆ ನಾವು ಮಾಡಬೇಕಾದಂತಹ ಸಾಧನೆಗೆ ಹೆಸರು ಜ್ಞಾನ ತಪಸ್ಸು ಅಂತ ಕರೆದಿದ್ದಾನೆ. ಈ ಅಧ್ಯಾಯದಲ್ಲಿ ಜ್ಞಾನಕ್ಕೆ 4 ಮುಖ್ಯ ಉಪಮೆಯನ್ನು ಕೊಡ್ತಾನೆ. ಜ್ಞಾನ ತಪಸ್ಸು ಅಂತ ಒಂದು, ಎರಡನೇದು ಜ್ಞಾನಾಗ್ನಿದಗ್ಧ ಕರ್ಮಾಣಂ, ಜ್ಞಾನ ಅವನ ಅಗ್ನಿ ಅಂತ ಕರೆದಿದ್ದಾನೆ, ಧಗಧಗಿಸುವ ಬೆಂಕಿ ಇದ್ದ ಹಾಗೆ ಜ್ಞಾನ. ಮೂರನೇ ದೃಷ್ಟಾಂತವನ್ನು ಕೊಟ್ಟಿದ್ದು ಸರ್ವಂ ಜ್ಞಾನ ಪ್ಲವೇನೈವ, ಜ್ಞಾನ ಅನ್ನುವುದು ಒಂದು ದೋಣಿ ಇದ್ದ ಹಾಗೆ, ಅಗಾಧವಾದ ಸಾಗರವನ್ನ ದಾಟಿಸುವುದಕ್ಕೆ ದೋಣಿ ಹೇಗೆ ಸಹಾಯವೋ ಜ್ಞಾನವು ನಮ್ಮನ್ನ ಸಂಸಾರ ಸಾಗರವನ್ನ ದಾಟಿಸ್ತದೆ ಅಂತ ಹೇಳಿದ್ದಾನೆ. ಕೊನೆಯದಾಗಿ ಕೊನೆಯ ಶ್ಲೋಕದಲ್ಲಿ ಹೇಳ್ತಾನೆ ಜ್ಞಾನಾಸಿನ, ಜ್ಞಾನ ಅನ್ನೋದು ಕತ್ತಿ ಇದ್ದ ಹಾಗೆ ಅಂತ. ಜ್ಞಾನ ತಪಸ್ಸು, ಜ್ಞಾನ ಅಗ್ನಿ, ಜ್ಞಾನ ಪ್ಲವ, ಜ್ಞಾನ ಕತ್ತಿ, ಈ 4 ದೃಷ್ಟಾಂತವನ್ನ ಈ 4ನೇ ಅಧ್ಯಾಯದಲ್ಲಿ ಕೊಡ್ತಾನೆ ಜ್ಞಾನಕ್ಕೆ. ಜ್ಞಾನ ತಪಸ್ಸಿನಿಂದ ಬಹಳ ಜನರು ಸಂಸಾರ ಸಾಗರವನ್ನ ದಾಟಿದ್ರು ಅಂತ. ಜ್ಞಾನ ತಪಸ್ಸು ಅಂದ್ರೆ ಯಾವುದು ನೋಡೋಣ. ಅಲ್ಲಿ 3 ಮುಖ್ಯ ಸಂಗತಿಯನ್ನು ಹೇಳ್ತಾನೆ ಅವನು. ವೀತರಾಗ ಭಯ ಕ್ರೋಧಾ ಮನ್ಮಯ ಮಾಮುಪಾಶ್ರಿತಾ. ಮೊದಲನೇದು ವೀತರಾಗ ಭಯ ಕ್ರೋಧರಾಗಿರಬೇಕು. ಜ್ಞಾನ ತಪಸ್ಸನ್ನ ಮಾಡುವಂತಹ ಸಾಧಕರು ರಾಗ ಭಯ ಕ್ರೋಧವನ್ನ ಮೀರಿರಬೇಕು. ಮನ್ಮಯ, ಈಶ್ವರನಲ್ಲಿಯೇ ತಮ್ಮ ಮನಸ್ಸನ್ನ ತಲ್ಲೀನಗೊಳಿಸಿರಬೇಕು, ಈಶ್ವರನಲ್ಲಿಯೇ ಒಂದಾಗಿರಬೇಕು, ಈಶ್ವರನನ್ನೇ ಭಾವಿಸುತ್ತಾ ಧ್ಯಾನಿಸುತ್ತಾ ಇರಬೇಕು. ಅದಕ್ಕೆ ಮನ್ಮಯ ಅಂತ ಕರೆದಾನೆ. ಮತ್ ಮಯ, ಮತ್ ಅಂದ್ರೆ ನನ್ನಲ್ಲಿ, ಮಯ ಅಂದ್ರೆ ತೊಡಗಿಸಿಕೊಳ್ಳುವುದು, ಒಂದಾಗುವುದು ಎಂಬರ್ಥ. ಇದು ಎರಡನೆಯ ಸಾಧನೆ. ಮೂರನೇದು ಮದ ಮಾಮುಪಾಶ್ರಿತಾ, ಈಶ್ವರನನ್ನೇ ಆಶ್ರಯಿಸುವಂಥದ್ದು, ಅವನನ್ನೇ ಆಧಾರವಾಗಿಟ್ಟುಕೊಳ್ಳುವಂಥದ್ದು, ಅವನನ್ನೇ ಧ್ಯೇಯವಾಗಿಟ್ಟುಕೊಳ್ಳುವಂಥದ್ದು. ಹೀಗೆ ಬಹವೋ ಜ್ಞಾನ ತಪಸ, ಬಹಳಷ್ಟು ಜನ ಈ ಜ್ಞಾನ ತಪಸ್ಸಿನಿಂದ ಪೂತರಾಗಿ ಶುದ್ಧರಾಗಿ ಮದ್ಭಾವಮಾಗತಾಹ, ನನ್ನ ಭಾವವನ್ನು ಪಡೆದುಕೊಂಡ್ರು ಅಂತ, ಈಶ್ವರ ಭಾವವನ್ನು ಪಡೆದುಕೊಂಡ್ರು. ನೋಡಿ, ಮುಕ್ತರಾಗುವುದು, ಮೋಕ್ಷವನ್ನ ಪಡೆಯುವುದು ಎಂಬ ಶಬ್ದಕ್ಕೆ ಅವನು ಎಷ್ಟು ಕರೆಕ್ಟ್ ಆಗಿ ಹೇಳ್ತಿದ್ದಾನೆ. ಮದ್ಭಾವಮಾಗತಾಹ, ನನ್ನ ಭಾವ ಪಡ್ಕೊಳ್ಳೋದೇ ಮೋಕ್ಷ ಅಂತ. ಯಾವುದೋ ಒಂದು ಲೋಕಕ್ಕೆ ಹೋಗೋದನ್ನ ಅವನು ಅಲ್ಲಗಳಿತಾ ಇದ್ದಾನೆ. ಎಲ್ಲೋ ಒಂದ್ ಕಡೆಗೆ ಒಂದು ಲೋಕ ಇದೆ, ಗೀತೆಯಲ್ಲೇ ಬರುತ್ತೆ, ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ, ಎಲ್ಲಿಗೆ ಬಂದ ಮೇಲೆ ಮತ್ತೆ ಹಿಂತಿರುಗಿ ಹೋಗಲು ಅದು ನನ್ನ ಧಾಮ ಅಂತ ಕರೆದಿದ್ದಾನೆ. ಹಾಗಾದ್ರೆ ಅವನ ಧಾಮ ಯಾವುದು? ಮದ್ಭಾವ ಅಂತ ಕರೆದಿದ್ದಾನಲ್ಲ, ಅದೇ ಅವನ ಧಾಮ. ಇಲ್ಲಿ ಭಾವ ಅನ್ನೋ ಶಬ್ದಕ್ಕರ್ಥ ಸ್ವರೂಪ ಅಂತ. ಈಶ್ವರನ ಸ್ವರೂಪವನ್ನು ಪಡೆದುಕೊಳ್ತಾರೆ. ಯಾವುದರಿಂದ? ಜ್ಞಾನ ತಪಸ್ಸಿನಿಂದ. ಈಶ್ವರನ ಸ್ವರೂಪ ಅಂದ್ರೆ ಯಾವುದು? ಸಚ್ಚಿದಾನಂದ ಸ್ವರೂಪ. ಮದ್ಭಾವ ಎಂಬ ಶಬ್ದಕ್ಕರ್ಥ ಇರುವು, ಅರಿವು, ಆನಂದ, ಅನಂತ ಸ್ವರೂಪನಾದ ಆ ಪರಮಾತ್ಮನ ಸ್ಥಿತಿಯನ್ನೇ ಪಡೆದುಕೊಳ್ಳತಕ್ಕಂಥದ್ದು ಅಂತ.
ನಾವು ಅದ್ವೈತ ವೇದಾಂತದಲ್ಲಿ ಜೀವನ್ ಮುಕ್ತಿ ಅಂತ ಏನ್ ಕರಿತೇವೋ, ಬದುಕಿದ್ದಾಗಲೇ ತನ್ನ ಯಥಾರ್ಥ ಸ್ವರೂಪವನ್ನ ತಿಳಿದುಕೊಳ್ಳುವುದು ಅಂತ, ಅದನ್ನೇ ಇಲ್ಲಿ ಮದ್ಭಾವ ಅಂತ ಕರೆದಿದ್ದಾನೆ, ಈಶ್ವರ ಭಾವ. ಆದ್ರೆ ಆರಂಭದ ಹೆಜ್ಜೆ ಯಾವುದು ಈ ಜ್ಞಾನದ ಪಸ್ಸಿಗೆ? ರಾಗ ಭಯ ಕ್ರೋಧಗಳನ್ನ ವೀತಾ ವಿಶೇಷೇಣ ಈತಾ, ಅದನ್ನ ಕಳೆದುಕೊಂಡಿರಬೇಕು ಅಂತ. ರಾಗ ಅಟ್ಯಾಚ್ಮೆಂಟ್, ಬಯಕೆ, ಕಾಮನೆ, ಇಚ್ಛೆ, ಅಪೇಕ್ಷೆ, ಆಕಾಂಕ್ಷೆ, ಈ ಅನೇಕ ಶಬ್ದಗಳಿಂದ ಕರೆಯಲ್ಪಡತಕ್ಕಂಥದ್ದು. ಯಾವುದೋ ವಸ್ತುವನ್ನ ಪಡೆದ, ಸುಖಿಸಿದ ಆ ಅನುಭವದ ಆಧಾರದ ಮೇಲೆ ಅದೇ ತನಗೆ ಬೇಕು ಅಂತಕ್ಕಂಥ ಬಯಕೆ, ಅದಕ್ಕೆ ರಾಗ ಅಂತ ಹೇಳ್ತಾರೆ. ಎಲ್ಲಿಯ ತನಕ ಮನಸ್ಸಲ್ಲಿ ರಾಗ ಇರ್ತದೋ ಅಲ್ಲಿಯ ತನಕ ಭಯ ಅನ್ನುವಂಥದ್ದು ಜೊತೆಗೆ ಇರ್ತದೆ. ಭಯದಿಂದಲೇ ಕ್ರೋಧ ಉತ್ಪತ್ತಿ ಆಗ್ತದೆ. ಇದೊಂದು ರೀತಿ ಮಾನಸಿಕ ರೋಗ. ಎಲ್ಲರೂ ತಿಳ್ಕೊಂಡಿದ್ದಾರೆ ನಾವು ಮಾನಸಿಕವಾಗಿ ಸ್ವಸ್ಥವಾಗಿದ್ದೇವೆ ಅಂತ. ಆತ್ಮಜ್ಞಾನಿಯನ್ನು ಹೊರತುಪಡಿಸಿ ಬೇರೆ ಯಾರೂ ಕೂಡ ಮಾನಸಿಕವಾಗಿ ಸ್ವಸ್ಥವಾಗಿ ಇಲ್ಲ. ಎಲ್ಲಿಯ ತನಕ ರಾಗ ಇರ್ತದೋ ಭಯ ಅನಿವಾರ್ಯ ಅಂತ. ಅಟ್ಯಾಚ್ಮೆಂಟ್ ಇರುವ ತನಕ ಅದನ್ನು ಕಳೆದುಕೊಳ್ಳುವಂತಹ ಭಯ ಅವರನ್ನು ಕಾಡ್ತಾ ಇರ್ತದೆ. ಭಯ ಹುಟ್ಟಿತು, ಕ್ರೋಧ ಬಂತು ಅಂತ ಅರ್ಥ. ಅದು ಕ್ರೋಧಕ್ಕಿಂತ ಒಂದು ಸ್ಟೆಪ್ ಮುಂಚೆ ದ್ವೇಷ ಹುಟ್ಟುಕೊಳ್ತದೆ. ತಾನು ಪಡೆಯಬೇಕು ಎಂದುಕೊಂಡಿದ್ದ ವಸ್ತುವನ್ನ ಇನ್ನೊಬ್ಬರು ಕೈ ಹಾಕ್ಲಿಕ್ಕೆ ಬಂದಾಗ ಅವರ ಮೇಲೆ ದ್ವೇಷ ಬಂದು ಅವರ ಮೇಲೆ ಕ್ರೋಧ ಬರತಕ್ಕಂಥದ್ದು. ರಾಗ, ಭಯ, ಕ್ರೋಧ, ದ್ವೇಷ, ಈ ಆಸುರಿ ಸಂತಾನ ಅಂತಕ್ಕಂಥದ್ದು ಎಲ್ಲಿ ತನಕ ಮನಸ್ಸಲ್ಲಿ ಇರುತ್ತದೋ ಮನಸ್ಸಿಗೆ ಸಮಾಧಾನ ಅನ್ನುವಂಥದ್ದು ಇರುವುದಿಲ್ಲ. ಅದನ್ನ ಕರ್ಮ ಯೋಗದ ಮೂಲಕ ಕಳೆದುಕೊಳ್ಬೇಕು. ಈ ಮಾನಸಿಕವಾದಂತಹ ಅಸಮಾಧಾನವನ್ನ, ಅಶಾಂತಿಯನ್ನ, ಪ್ರಕ್ಷುಬ್ಧತೆಯನ್ನ ಕಳೆದುಕೊಳ್ಳುವುದಕ್ಕಿರತಕ್ಕಂತಹ ಸಾಧನೆ ಯಾವುದು? ಸಮತ್ವ ಬುದ್ಧಿಯಿಂದ ಕರ್ಮ ಮಾಡುವುದು, ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮ ಮಾಡುವುದು. ಆ ಮೂಲಕವಾಗಿ ಆ ಮನಸ್ಸಿನ ಸಮಾಧಾನವನ್ನು ಪಡೆದುಕೊಂಡ ಮೇಲೆ ಮುಂದೆ ಮಾಡಬೇಕಾದ್ದೇನು? ಮನ್ಮಯ, ಭಗವಂತನನ್ನ ಪ್ರೀತಿಸಿ ಮನಸ್ಸನ್ನ ಭಗವಂತನಲ್ಲಿಯೇ ಇಡುವ ಪ್ರಯತ್ನವನ್ನು ಮಾಡುವಂಥದ್ದು. ನೋಡಿ, ಇಲ್ಲಿ ಭಗವಂತ ಎನ್ನುವ ಶಬ್ದವನ್ನು ಹೇಳಿದಾಗ ಎರಡು ರೀತಿಯ ಭಗವಂತ ಎಂಬುದನ್ನು ಮನಸ್ಸಲ್ಲಿ ಕಲ್ಪಿಸಿಕೊಳ್ಬೇಕು. ಆರಂಭದಲ್ಲಿ ಸಗುಣ ಪರಮಾತ್ಮ. ಸಗುಣ ಪರಮಾತ್ಮ ಅಂದ್ರೇನು? ಒಂದು ರೂಪ, ಒಂದು ಗುಣಗಳು ಎಲ್ಲ ಇರತಕ್ಕಂತಹ ದೇವಿಯೋ, ಗಣಪತಿಯೋ, ಶಿವನೋ ಮುಂತಾದ ರೂಪ. ತದನಂತರ ವಿಶ್ವರೂಪ, ಅವನೇ ಸೃಷ್ಟಿಯ ಒಳಹೊರಗೆಲ್ಲ ತುಂಬಿರುವವನು. ಪುರುಷ ಸೂಕ್ತದಲ್ಲಿ ವರ್ಣಿಸಿದ ಹಾಗೆ, ಭಗವದ್ಗೀತೆ 11ನೇ ಅಧ್ಯಾಯದಲ್ಲಿ ವರ್ಣಿಸಿದ ಹಾಗೆ ಆ ರೀತಿಯ ಭಗವಂತನ ಆರಾಧನೆ. ಆದ್ರೆ ಇಲ್ಲಿ ಮನ್ಮಯ ಅಂತ ಹೇಳಿದ್ದು ಅರೂಪ ಭಗವಂತ. ಅರೂಪ ಭಗವಂತ ಅಂದ್ರೆ ಯಾರು? ಸಚ್ಚಿದಾನಂದ ಆತ್ಮಸ್ವರೂಪನಾದ ಭಗವಂತನನ್ನ ಮನಸ್ಸಲ್ಲಿ ಸದಾ ಧ್ಯಾನಿಸಬೇಕು. ಮಾಂ ಉಪಾಶ್ರಿತಾ, ಆ ಭಗವಂತನನ್ನೇ ಆಶ್ರಯವನ್ನಾಗಿಟ್ಟುಕೊಂಡು ಅವನೇ ನನ್ನ ಬದುಕಿನ ಸಂಪೂರ್ಣ ಜವಾಬ್ದಾರಿ, ಸಂಪೂರ್ಣ ಹೊಣೆ, ಅವನ ಪದತಲಕ್ಕೆ ಅರ್ಪಿಸಿಬಿಟ್ಟು ಸದಾ ನಿರಂತರ ಆತ್ಮಾರಾಮನನ್ನ ನಾವು ಧ್ಯಾನಿಸಿದರೆ ಅದಕ್ಕೆ ಜ್ಞಾನ ತಪಸ್ಸು ಅಂತ ಹೇಳ್ತಾರೆ. ತಚ್ಚಿಂತನಂ, ತತ್ಕಥನಂ, ಅನ್ಯೋನ್ಯಂ, ತತ್ ಪ್ರಬೋಧನಂ. ಇನ್ನೊಂದು ಶಬ್ದದಲ್ಲಿ ನಿಧಿಧ್ಯಾಸನ. ಆ ಭಗವಂತನ ಯಥಾರ್ಥ ಸ್ವರೂಪವನ್ನೇ ನಿರಂತರ ನಿಧಿಧ್ಯಾಸನ ಮಾಡ್ತಾ ಇದ್ರೆ ಕೊನೆಯಲ್ಲಿ ಭಗವದ್ ಭಾವವನ್ನ ಪಡಿತಾನೆ ಎಂಬುದಾಗಿ ಭಗವಂತ ಈಶ್ವರನ ಅವತಾರದ ಯಥಾರ್ಥ ಜ್ಞಾನದ ಫಲವನ್ನ, ಮೋಕ್ಷವನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಇವತ್ತಿಗೆ ನಾವು ಈ ಚಿಂತನೆಯನ್ನ ಸಮಾಪ್ತಿ ಮಾಡೋಣ. ಈ ಮುಂದಿನ 2 ಸತ್ಸಂಗಗಳನ್ನ ನಾವು ತೆಗೆದುಕೊಳ್ಳುವುದು ಕಷ್ಟವಾಗಬಹುದು, ಅಂದ್ರೆ ಇರ್ಲಿಕ್ಕಿಲ್ಲ. ಯಾಕೆಂದ್ರೆ ಈ ಮುಂದಿನ ಭಾನುವಾರದಿಂದ
ಮುಂದಿನ ಶನಿವಾರದ ತನಕ, ಅಂದ್ರೆ 29ನೇ ತಾರೀಕಿನಿಂದ ಸೆಪ್ಟೆಂಬರ್ 4ರ ತನಕ ಹನುಮಾನ್ ಚಾಲಿಸ ಅಂತಕ್ಕಂತಹ ಒಂದು ಗ್ರಂಥ ಎಲ್ಲರಿಗೂ ಗೊತ್ತಿರುವಂಥದ್ದು. ಅದರ ಮೇಲೆ ಒಂದಿಷ್ಟು ಅರ್ಥ ಚಿಂತನೆಯನ್ನ ಮಾಡಲಿಕ್ಕೆ ಶಿವಮೊಗ್ಗದ ಆರ್ಯವೈಶ್ಯ ಮಹಿಳಾ ಮಂಡಳಿ ಕಡೆಯಿಂದ ಒಂದು ವಿನಂತಿಯನ್ನ ಮಾಡಿದ್ರು. ಆದ್ದರಿಂದ ಮುಂದಿನ ಭಾನುವಾರದಿಂದ ಆರಂಭ ಮಾಡಿ ಅದು ಪೂರ್ವಾಹ್ನ ಇರ್ತದೆ. ಅಂದ್ರೆ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆ ತನಕ ಹನುಮಾನ್ ಚಾಲಿಸದ ಪ್ರತಿ ಶ್ಲೋಕವನ್ನ ತೆಗೆದುಕೊಂಡು ಅದರ ಅರ್ಥ ಚಿಂತನೆಯನ್ನು ಮಾಡುವಂಥದ್ದಾಗಿರ್ತದೆ. ಆದ್ರಿಂದ ಆ ಒಂದು ವಾರ, ಮುಂದಿನ ವಾರದ ನಮ್ಮ ಸೋಮವಾರ ಅಂತೂ ಕೃಷ್ಣ ಜನ್ಮಾಷ್ಟಮಿ ಇರುವುದರಿಂದ ತಾವುಗಳೆಲ್ಲ ಕೂಡ ಕೃಷ್ಣನ ಆರಾಧನೆಯಲ್ಲಿ ತೊಡಗಿರ್ತೀರಿ. ಆ ದಿವಸವೂ ತರಗತಿ ಇರುವುದಿಲ್ಲ. ಮತ್ತು ಗುರುವಾರ ದಿನ ಕೂಡ ಸಂಜೆ ಭಗವದ್ಗೀತಾ ತರಗತಿ ಇರುವುದಿಲ್ಲ. ಮತ್ತೆ ನಮ್ಮ ಹನುಮಾನ್ ಚಾಲಿಸ ಉಪನ್ಯಾಸ ಮುಗಿದ ಮೇಲೆ ನಾವು ಮತ್ತೆ ಭಗವದ್ಗೀತಾ ಚಿಂತನೆಯನ್ನ ಈ ಶ್ಲೋಕದಿಂದ ಮುಂದಿನ ಶ್ಲೋಕದ ಚಿಂತನೆಯನ್ನ ಮಾಡೋಣ. ತಾವು ಹನುಮಾನ್ ಚಾಲಿಸ ಉಪನ್ಯಾಸಕ್ಕೆ ಕೇಳಲಿಕ್ಕೆ ಬಯಸಿದ್ರೆ ಅದರ ಲಿಂಕ್ ಅನ್ನ ನಮ್ಮ ಸುಜ್ಞಾನ ಪಥದಲ್ಲಿ ಕೊಡಲಾಗಿದೆ. ಆ ರೀತಿಯಾಗಿ ತಾವು ಭಾಗವಹಿಸಬಹುದು ಅಂತ ಹೇಳ್ತಾ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೋರ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ನಮಃ. ಹರಿ ಓಂ. ಕೃಷ್ಣಾರ್ಪಣ. ಹರಿ ಓಂ. ಧನ್ಯವಾದ. ಮೇಡಮ್ ನಾಗರತ್ನ ಮೇಡಮ್ ಅವರು ಮಾತಾಡಬೇಕು ಅಂತ ದಯವಿಟ್ಟು ವಿನಂತಿ. ಮಾತಾಡ್ತೀನಿ. ಓಕೆ. ಪೂಜ್ಯ ಸ್ವಾಮೀಜಿಯವರಿಗೆ ಪ್ರಣಾಮಗಳು. ಹಿಂದಿನ ಉಪನ್ಯಾಸದಲ್ಲಿ ಗುರುಗಳು ಜೀವಿ ಮತ್ತು ಅವತಾರಗಳಿಗಿರುವ ವ್ಯತ್ಯಾಸವನ್ನು ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಜೀವಿಗೆ ಅವನ ಪ್ರಾರಬ್ಧ ಕರ್ಮದಂತೆ ಜನ್ಮ ದೊರೆತರೆ ಭಗವಂತ ಅವತಾರ ಮಾಡುವುದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಲ್ಲೋಲ ಕಲ್ಲೋಲವಾದಾಗ ಚಿಕಿತ್ಸೆ ನೀಡಲು, ಆಯಾ ಕಾಲಘಟ್ಟದಲ್ಲಿ ವ್ಯವಸ್ಥೆಯನ್ನು ಸರಿಪಡಿಸಲು ಬೇಕಾಗುವ ರೂಪದಲ್ಲಿ ಭಗವಂತ ಅವತರಿಸುತ್ತಾರೆ. ಜಗತ್ತಿನ ಆಧಾರ ಧರ್ಮ. ಪ್ರಕೃತಿಯಲ್ಲಿ ಅಸಮತೋಲನ ಕಂಡಾಗ ಆ ಸಂದರ್ಭಕ್ಕೆ ತಕ್ಕಂತೆ ಶರೀರದಲ್ಲಿ ಭಗವಂತ ಅವತರಿಸುತ್ತಾರೆ. ಶಸ್ತ್ರ ಮತ್ತು ಶಾಸ್ತ್ರಗಳೆರಡನ್ನೂ ಹಿಡಿದು ಬರುವ ಭಗವಂತ ದುಷ್ಟರನ್ನು ಶಿಕ್ಷಿಸುವ ಮೂಲಕ ಅನುಕಂಪದಿಂದ ಆ ಜೀವಿಗಳನ್ನು ಉದ್ಧರಿಸುತ್ತಾನೆ. ಸಾಧುಗಳಿಗೆ ಶಾಸ್ತ್ರದ ಮೂಲಕ ಮಾರ್ಗದರ್ಶನ ನೀಡುತ್ತಾನೆ. ಭಗವಂತ ಅವತರಿಸುವುದು ಧರ್ಮ ವ್ಯವಸ್ಥೆಗೆ ಅನುಗುಣವಾಗಿ ಜೀವಿಗಳು ಬದುಕಲು ಅನುವು ಮಾಡಿಕೊಡುವುದು. ಜೀವ ಸ್ವರೂಪ ಜ್ಞಾನ, ಈಶ್ವರ ಸ್ವರೂಪ ಜ್ಞಾನ ಬೇರೆ ಬೇರೆ ಅಲ್ಲ. ಅಲ್ಲಿರುವುದು ಒಂದೇ ಗುರಿ, ಸಚ್ಚಿದಾನಂದ ಬ್ರಹ್ಮ ದರ್ಶನ. ಜ್ಞಾನ ತಪಸ್ಸಿನಿಂದ ಶುದ್ಧರಾಗಿ ಈಶ್ವರ ಭಾವವನ್ನು ಪಡೆಯುವುದೇ ಮೋಕ್ಷ. ರಾಗ, ಭಯ, ದ್ವೇಷ, ಕ್ರೋಧಗಳೆಂಬ ಮಾನಸಿಕ ರೋಗದಿಂದ ಮುಕ್ತರಾಗಲು ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮ ಮಾಡುವುದು, ಸಚ್ಚಿದಾನಂದ ಆತ್ಮಸ್ವರೂಪಿ ಭಗವಂತನನ್ನು ಆಶ್ರಯಿಸಬೇಕು ಎಂಬ ಭಗವಂತ ಕೃಷ್ಣನ ವಾಣಿಯನ್ನು ಸರಳವಾಗಿ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕ ಪ್ರಣಾಮಗಳು. ಮಾತಿನಲ್ಲಿ ತಪ್ಪಿದ್ದರೆ ಕ್ಷಮೆ ಇರಲಿ. ಹರಿ ಓಂ.